ಸ್ನೇಹಿತರೆ ನಮಸ್ಕಾರ. ಶ್ರೀ ನಾಟ್ಯಹಳ್ಳಿ ರಮೇಶ್ ರವರು ಇಂಟರ್ನ್ಯಾಷನಲ್ ಕವಿ, ಬಹುಮುಖ ಚಿಂತಕರು, ಕಿರುಚಿತ್ರಗಳ ನಿರ್ದೇಶಕರು, ಸಾಮಾಜಿಕ ಮತ್ತು ರಾಜಕೀಯ ಕಾರ್ಯಕರ್ತರು ಹಾಗೂ ಕೃಷಿಕರು ಕೂಡ. ಇವರ ಕುರಿತು ಮಂಜುನಾಥ್ ಲತಾ ಅವರೊಂದಿಗೆ, ಕವಿ ಮತ್ತು ಕಥೆಗಾರರ ಹೆಸರಾಂತ ಕಥೆಗಾರರಂತ ಮಂಜುನಾಥ್ ಲತಾ ಅವರೊಂದಿಗೆ ಸಂವಾದದ 3ನೇ ಸಂಚಿಕೆಯನ್ನ ನಡೆಸಿಕೊಡ್ತಾ ಇದ್ದೀವಿ. ಮಂಜುನಾಥ್ ಲತಾ ಅವರೇ ನಮಸ್ಕಾರ. ನಮಸ್ಕಾರ ರವಿ ಅವರೇ. ಮಂಜುನಾಥ್ ಲತಾ ಅವರೇ, ನೀವು ಕಂಡಂತೆ ನಾಟ್ಯಹಳ್ಳಿ ರಮೇಶ್ ರವರ ಕುಟುಂಬದ ಬಗ್ಗೆ ನಿಮ್ಮ ಅನಿಸಿಕೆಗಳು? ನನ್ನ ಮತ್ತು ಶ್ರೀ ನಾಗತಿಹಳ್ಳಿ ರಮೇಶ್ ಅವರ ಒಡನಾಟ ಸರಿಸುಮಾರು 15 ವರ್ಷಗಳಿಗೂ ಮಿಕ್ಕಿ ಆಗಿರುವಂಥದ್ದು. ಇದುವರೆಗೂ ಕೂಡ ಆ ಒಂದು ಆತ್ಮೀಯತೆಯ ಸಂಬಂಧ, ಸೌಹಾರ್ದ ಸಂಬಂಧ ನಡ್ಕೊಂಡು ಬಂದಿದೆ. ನಾಗತಿಹಳ್ಳಿ ರಮೇಶ್ ಅನ್ನುವಂಥದ್ದು ಒಂದು ಬಹುಮುಖಿ ವ್ಯಕ್ತಿತ್ವ. ಸಾಮಾಜಿಕವಾಗಿ ನಾವು ಅವರ ಬೇರೆ ಬೇರೆ ಪ್ರತಿಭೆಯನ್ನ, ಬೇರೆ ಬೇರೆ ಚಿಂತನಶೀಲ ಮುಖಗಳನ್ನ ನೋಡಿದ್ದೇವೆ. ಆದರೆ ವೈಯಕ್ತಿಕವಾಗಿ ಅವರೊಬ್ಬರು ಬಹಳ ಸ್ನೇಹಶೀಲ ವ್ಯಕ್ತಿತ್ವದವರು, ಮತ್ತೆ ಎಲ್ಲರನ್ನೂ ಸ್ನೇಹಿತರಾಗಿ ಸಮಾನವಾಗಿ ಕಾಣುವಂತಹ ಗುಣವನ್ನು ಹೊಂದಿರುವಂಥವ್ರು. ತಮಗೆಲ್ಲ ಗೊತ್ತಿರುವ ಹಾಗೆ ಸ್ನೇಹಿತರ ವಲಯದಲ್ಲಿ ರಮೇಶ್ ಅಣ್ಣ ಅಂತಾನೆ ಕರೆಸಿಕೊಳ್ಳುವಂತಹ ಅವರು ಎಲ್ಲವನ್ನು ಪ್ರೀತಿಸುವಂತಹ ಒಂದು ಬಹುದೊಡ್ಡ ಜೀವ ಅಂತಾನೆ ಹೇಳಬಹುದು. ನಾನು ಮೊದಲಿಗೆ ಅವರನ್ನ ಭೇಟಿಯಾಗಿದ್ದು ಬದನವಾಳು, ನಮ್ಮ ಗ್ರಾಮದ ಪಕ್ಕದಲ್ಲಿರುವಂತಹ ಬದನವಾಳು ಅನ್ನುವಂತಹ ಒಂದು ಗ್ರಾಮದಲ್ಲಿ. ಆಗ ರಂಗಕರ್ಮಿಯಾಗಿದ್ದಂತಹ ಪ್ರಸನ್ನ ಅವರು ಅಲ್ಲಿ ಒಂದು ಕಾರ್ಯಾಗಾರವನ್ನ, ಸ್ವಾತಂತ್ರ್ಯ ಮತ್ತು ಗಾಂಧೀಜಿಯವರ ಸತ್ಯಾಗ್ರಹದ ಕುರಿತಾದಂತಹ ಒಂದು ಕಾರ್ಯಾಗಾರವನ್ನು, ಬಹಳ ಪ್ರಸಿದ್ಧಿಯಾದಂಥ, ಹೆಸರು ಪಡೆದಂತಹ ಕಾರ್ಯಾಗಾರ ಆಗಿತ್ತು ಅದು. ಅಲ್ಲಿ ಅವರನ್ನ ಭೇಟಿಯಾದೆ. ಆಗ ನಾನು ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ಪರಿಚಯವಾದಂತಹ ಅವರ ಒಡನಾಟ ಇಲ್ಲಿವರೆಗೂ ಕೂಡ ಬೆಳ್ಕೊಂಡು ಬಂದಿದೆ. ಆ ನಂತರ ನಾನು ಪತ್ರಿಕೋದ್ಯಮವನ್ನು ಬಿಟ್ಟು ವಿನ್ಯಾಸದ ಕೆಲಸಗಳನ್ನ, ಕಲೆಯ ಕೆಲಸಗಳನ್ನ ಮಾಡ್ಕೊಂಡು ಬಂದಾಗ ಅವರ ಜೊತೆ ಬಹಳಷ್ಟು ಒಡನಾಡಿದೆ ನಾನು. ಆಮೇಲೆ ಬೆಂಗಳೂರಿಗೆಲ್ಲ ಹೋದಾಗ್ಲೆಲ್ಲ ನನಗೆ ಒಂದು ರೀತಿನಲ್ಲಿ ಹಳ್ಳಿಗಾಡಿನಿಂದ ಬಂದಂತಹ ನನಗೆ ಬೆಂಗಳೂರು ಅನ್ನುವಂಥದ್ದು ಬಹುದೊಡ್ಡ ಸಾಗರ. ಒಂದು ರೀತಿನಲ್ಲಿ ಹಳ್ಳಿಯಿಂದ ಹೋದಂತಹ ನನ್ನಂತಹ ಲೇಖಕ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಹೊಸ ತಲೆಮಾರಿನ ಯಾರೇ ಆಗಿರ್ಬೋದು, ಬೆಂಗಳೂರು ಒಂಥರ ಬೆಚ್ಚಿ ಬೀಳಿಸುವಂತಹ ಊರಾಗಿತ್ತು. ಅದೊಂದು ರೀತಿಯ ಸಮುದ್ರ. ನನ್ನಂತ ಒಬ್ಬ ಹುಡುಗ ಅಲ್ಲಿ ಹೋದ ತಕ್ಷಣ ಒಂದು ರೀತಿಯ ತಬ್ಬಲಿತನ ಕಾಡ್ತಾ ಇತ್ತು ನನಗೆ. ಆಗ ರಮೇಶ್ ಅವರ ಪರಿಚಯ ಆಗಿದ್ದಾಗ, ಅವರ ಮನೆಗೆ ಹೋದಾಗ ಒಂದು ಸಲ ಉಳ್ಕೊಳ್ಳುವಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಅಷ್ಟು ಪ್ರೀತಿ ಅವರ ಆಳದಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಸಮುದ್ರ ಬೋರ್ಗರೀತಾ ಇರುತ್ತೆ, ಆದರೆ ಒಳಗಡೆ ಮುತ್ತುಗಳನ್ನ ಬಚ್ಚಿಟ್ಕೊಂಡಿರುತ್ತೆ. ಹಾಗೆ ರಮೇಶ್ ಅವರ ವ್ಯಕ್ತಿತ್ವ ಕೂಡ ನನ್ನನ್ನು ಆಕರ್ಷಿಸ್ತು. ಅವರ ಮನೆ ಅನ್ನುವಂಥದ್ದು ಒಂದ್ ರೀತಿನಲ್ಲಿ ನಾನು ಕೆಲವು ಕಡೆ ಹೇಳ್ಕೊಂಡಿದ್ದೀನಿ, ಬರ್ದಿದ್ದೀನಿ ಕೂಡ. ಒಂದ್ ರೀತಿನಲ್ಲಿ ತಂಪನ್ನೆರೆಯುವಂತಹ ಒಂದ್ ರೀತಿನಲ್ಲಿ ಸನ್ನಿಧಿ ಅದು, ಆಶ್ರಯ ತಾಣ. ನಮ್ಮಂತಹ ನೊಂದು ಬೆಂದಂತಹ ಸಮುದಾಯಗಳಿಗೆ ಯಾರೇ ಹೋದ್ರು ಕೂಡ ಅಲ್ಲಿ ನಮ್ಗೆ ಪ್ರೀತಿ ಮತ್ತು ಪ್ರೀತಿಯ ತುತ್ತು ಮತ್ತು ಕೈ ತುತ್ತು ಎರಡೂ ಕೂಡ ಸಿಗ್ತಾ ಇತ್ತು. ನಾನು ನನ್ನದೇ ಕೆಲಸಗಳಿಗೆ, ವಿನ್ಯಾಸದ ಕೆಲಸ ಆಗಿರ್ಬೋದು, ಪತ್ರಿಕೋದ್ಯಮದ ಕೆಲಸ ಆಗಿರ್ಬೋದು, ಹೋದಾಗ್ಲೆಲ್ಲ ಅಲ್ಲಿ ಬಹಳಷ್ಟು ದಿನ ಉಳ್ಕೋತಾ ಇದ್ದೆ. ಆಗ ನನಗೆ ಪರಿಚಯ ಆದಂತಹ ರಮೇಶ್ ಅಣ್ಣ ಅವರ ಮಡದಿಯವರಾದಂತಹ ಶೋಭಕ್ ಆಗಿರ್ಬೋದು, ಶೋಭಕ್ ಅವರ ತಾಯಿಯವರಾಗಿರ್ಬೋದು, ನನ್ನನ್ನ ಮನೆಯ ಮಗನಂತೆ ನೋಡ್ಕೊಂಡಿದ್ದಾರೆ. ಇದೊಂದು ರೀತಿಯಲ್ಲಿ ಋಣದ ಮಾತಲ್ಲ ಇದು. ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಒಂದು ತುತ್ತು ಅನ್ನ ತಿಂದಾಗ, ಒಂದು ಸಣ್ಣ ಸಹಾಯ ಮಾಡಿದಾಗ ನಾನು ನಿಮ್ಗೆ ಋಣಿಯಾಗಿರ್ತೀನಿ, ಇದು ನನ್ನ ಪಾಲಿನ ಋಣ ಅಂತ ಹೇಳ್ತೀವಿ. ಆದ್ರೆ ನನಗೆ ಆ ಥರದ್ದು ಅನ್ಸೋಲ್ಲ. ಯಾಕೆಂದ್ರೆ ರಮೇಶ್ ಅಣ್ಣ ಆಗ್ಲಿ, ಅವರ ಕುಟುಂಬದವರಾಗ್ಲಿ ಯಾವತ್ತೂ ಕೂಡ ನಮ್ಮನ್ನ ಋಣದ ಹಂಗಿನಲ್ಲಿ ಇಟ್ಟವರಲ್ಲ, ಅನ್ನದ ಹಂಗಿನಲ್ಲಿ ಇಟ್ಟವರಲ್ಲ, ಸಹಾಯದ ಹಂಗಿನಲ್ಲಿ ಇಟ್ಟವರಲ್ಲ. ಯಾಕೆ ಅಂತಂದ್ರೆ ನಾವು ಹೋದ ತಕ್ಷಣ ರಮೇಶನ್ನ ಬರಸೆಳೆದು ಹೆಗಲ ಮೇಲೆ ಕೈ ಇಟ್ಕೊಂಡು ಪ್ರೀತಿಯಿಂದ ಮಾತಾಡ್ಸೋದಾಗ್ಲಿ, ಪ್ರೀತಿಯಿಂದ ನಮ್ಮನ್ನ ನಡೆಸ್ಕೊಳ್ಳೋದಾಗ್ಲಿ ಯಾವತ್ತೂ ಕೂಡ ಅದು ಒಂದ್ ರೀತಿನಲ್ಲಿ ಸಹೋದರ ಬಾಂಧವ್ಯ. ಅದು ಮೊದಲಿಗೆ ಸಿಕ್ಕಿದ ತಕ್ಷಣ ಸುಖ ದುಃಖ ಹೇಗಿದೆಯಪ್ಪ ಏನಪ್ಪ. ಹೌದು. ಹಾಗಾಗಿ
ಮೊದಲಿಗೆ ನಮ್ಮನ್ನ ಕೇಳೋದ್ರ ಜೊತೆನಲ್ಲಿ ನಮ್ಮ ಕುಟುಂಬವನ್ನು ಕೂಡ ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ, ಏನ್ ನಡೀತಾ ಇದೆ, ಈ ತರದ್ದು ಒಂದು ಆತ್ಮೀಯತೆ ನಮಗೆ ಸಿಕ್ಕಿದ ತಕ್ಷಣ ನಮ್ಗೆ ಋಣದ ಹಂಗು ಅಲ್ಲೇ ಹರಿದು ಹೋಗುತ್ತೆ. ಹಾಗಾಗಿ 16 ವರ್ಷಗಳ ಒಡನಾಟದ ನಂತರವೂ ಕೂಡ ಈವರೆಗೂ ಕೂಡ ರಮೇಶ್ ಅವರು ನಮ್ಮನ್ನ ಅದೇ ಪ್ರೀತಿಯಿಂದ, ಅದೇ ವಾತ್ಸಲ್ಯದಿಂದ, ಈ ವಾತ್ಸಲ್ಯ ಅನ್ನೋ ಪದವನ್ನ ಯಾಕೆ ಬಳಸ್ತಾ ಇದ್ದೀನಿ ಅಂತಂದ್ರೆ, ಯಾವ ರೀತಿ ನಮ್ಮದೇ ತಂದೆ ತಾಯಿಗಳು, ನಮ್ಮ ಸಹೋದರರು, ಅಣ್ಣ ತಮ್ಮಂದರು ಯಾವ ರೀತಿ ನಮ್ಮನ್ನು ನಡೆಸ್ಕೋತಾರೆ, ಯಾವ ರೀತಿ ಪ್ರೀತಿ ತೋರಿಸ್ತಾರೆ, ಅದೇ ವಾತ್ಸಲ್ಯವನ್ನ ಇದುವರೆಗೂ ಕೂಡ ನಾನು ಅನುಭವಿಸ್ತಾ ಬಂದಿದ್ದೀನಿ. ಇದು ನನ್ನ ವೈಯಕ್ತಿಕವಾದಂತಹ ಒಂದು ಅಭಿಪ್ರಾಯ. ಹಾಗೆ ಅವರ ಕುಟುಂಬದವರು ಕೂಡ ಈಗಲೂ ಕೂಡ ನಮ್ಮನ್ನ ಅದೇ ವಾತ್ಸಲ್ಯದಿಂದ, ವಾತ್ಸಲ್ಯಮಯಿಯಾಗಿ ಇಡೀ ಕುಟುಂಬ ನನ್ನನ್ನು ನಡೆಸ್ಕೊಂಡು ಬಂದಿದ್ದು. ನನ್ನನ್ನು ಮಾತ್ರ ಅಲ್ಲ, ನನ್ನಂತಹ ಅನೇಕ ತಲೆಮಾರಿನ, ಹೊಸ ತಲೆಮಾರಿನ, ಹೊಸ ಜನಾಂಗದ ಹುಡುಗರನ್ನ. ಮನೆಗೆ ಯಾವಾಗ್ಲೇ ಹೋದ್ರು ಕಮ್ಮಿ ಅಂದ್ರೆ ಒಂದು 10-15 ಜನರ ಗುಂಪಿರೋದು. ಹೌದು, ತುಂಬಾ ಕ್ರಿಯೇಟಿವ್ ಆದಂತಹ ಹುಡುಗರ ಒಂದು ದಂಡನ್ನ ಕಟ್ಕೊಂಡಿದ್ರು. ಒಂದು ಸಾಮಾಜಿಕ ಮುಖ್ಯವಾದಂತ ಮಾನವೀಯವಾದ ಮಾತುಗಳನ್ನ ಹೇಳಿದ್ರು. ಅವರಲ್ಲಿ ಒಂದು ಕಲೆಗಾರಿಕೆ ಪ್ರೋತ್ಸಾಹಿಸ್ತಾರೆ. ತನ್ನ ಕೈಲಿ ಏನಾಗುತ್ತೆ, ಹಣ ಒಂದಲ್ಲ, ಏನ್ ಮಾಡ್ಬೋದು, ಎಲ್ಲಾ ಮಾಡ್ತಾರೆ ಮನುಷ್ಯ. ಹೌದು, ಇದು ಈ ಮಾತು ನಿಜ. ಯಾಕೆ ಅಂತಂದ್ರೆ, ನಿಮ್ಮ ಈ ಮಾತಿಗೆ ಪೂರಕವಾಗಿ ನಾನೊಂದು ಮಾತನ್ನ ಸೇರ್ಸಕ್ ಇಷ್ಟಪಡ್ತೇನೆ. ಎಲ್ಲರನ್ನ ಸೇರಿಸ್ತಾ ಇದ್ರು ಅಂದ ಕ್ಷಣಕ್ಕೆ ಅದೇನೋ ಒಂದು ದೊಂಬಿಯ ತಾಣ ಆಗಿರ್ಲಿಲ್ಲ. ಈಗ್ಲೂ ಕೂಡ ಹಾಗೇನೆ. ಅಲ್ಲೇನಾದ್ರೂ ಈಗ ನಾವು ಅಲ್ಲಿ ಹೋಗಿ ನೋಡಿದ್ರೆ ಅವರ ಮನೆಯಲ್ಲಿ ಆ ಹುಡುಗರ ಒಂದು ಸಮೂಹಕ್ಕೆ ಇರುವಂತ ಜಾಗದಲ್ಲಿ ಯಾವುದಾದ್ರೂ ಒಂದು ಸೃಜನಶೀಲವಾದಂತ ಚಟುವಟಿಕೆ ಯಾವಾಗ್ಲೂ ನಡೀತಾ ಇತ್ತು. ಒಬ್ಬ ಆರ್ಟಿಸ್ಟ್, ಒಬ್ಬ ಪೇಂಟರ್, ಒಬ್ಬ ಕಲಾವಿದ ಬಂದಾಗ ಅಲ್ಲಿ ಯಾವುದೋ ಒಂದು ಕಲೆಯ ಕೆಲಸ ನಡೆಯುವಂಥದ್ದು, ಆತನನ್ನ ಪ್ರೋತ್ಸಾಹಿಸುವಂಥದ್ದು. ಯಾರೋ ಒಬ್ಬ ಕವಿ ಬಂದಾಗ ಆತನಿಂದ ಪದ್ಯ ಓದಿಸುವಂತದ್ದು, ಹೊಸ ಪದ್ಯವನ್ನ ಬರೆಸುವಂತದ್ದು. ಒಬ್ಬ ಕಥೆಗಾರ ಬಂದಾಗ, ಒಬ್ಬ ಯಾರೋ ಒಬ್ಬ ಹೊಸ ಮನುಷ್ಯ ಬಂದ್ರು ಕೂಡ ಅವ್ನು ಕ್ರಿಯೇಟಿವ್ ಮಾಡೋದ್ ಹೇಗೆ ಅಂತ ಸದಾ ಹೌದು, ಆತನ ಹಿನ್ನೆಲೆಯನ್ನ ತಿಳ್ಕೊಂಡು ಅವನಲ್ಲಿ ಇರುವಂತಹ ಯಾವುದೇ ಪ್ರತಿಭೆ ಆಗಿರ್ಬೋದು, ಅವನು ನಾಟಕಕಾರ ಆಗಿರ್ಬೋದು, ಅವನು ಒಬ್ಬ ನಟನಾಗಿರ್ಬೋದು, ಅಂತಹ ಪ್ರತಿಭೆಗಳನ್ನ ಹೊರಗೆ ತರಲು ಅವರು ಎಷ್ಟು ಶ್ರಮ ಆಗ್ತಾ ಇದ್ರು. ಮತ್ತೆ ಕೀಳರಿಮೆಯನ್ನ ತೊಡೆಯುವಂಥದ್ದನ್ನ ವೈಯಕ್ತಿಕವಾಗಿ ನಾನು ಕೂಡ ಬೆಂಗಳೂರಿಗೆ ಹೋದಾಗ ಬಹಳಷ್ಟು ಕೀಳರಿಮೆ ಅನುಭವಿಸ್ತಂತವನು. ಅದನ್ನ ಮೊದಲು ಬಿಟ್ಟಾಕು ನೀನು ಅಂತ ಬೆನ್ನು ತಟ್ಟಿ, ನಿನ್ನೊಳಗಡೆ ಏನೋ ಒಂದಿದೆ, ಒಂದು ಸೃಜನಶೀಲವಾದ ಒಂದು ಶಕ್ತಿ ಇದೆ, ಅದು ಹೊರಗಡೆ ಬರ್ಬೇಕು. ಅದು ಸಮಾಜದ ಎದುರು ತೆರ್ಕೊಂಡಾಗ ನಿನ್ನ ಕೀಳರಿಮೆ ತಂತಾನೆ ಕರಗೋಗುತ್ತೆ ಅನ್ನೋದನ್ನ ಹೇಳ್ಕೊಟ್ಟಂತವ್ರು ರಮೇಶ್ ಅವರು. ಅದಕ್ಕೆ ಪೂರಕವಾಗಿ ರಮೇಶಣ್ಣ ಅವರ ಮಡದಿಯವರಾದಂತ ಶೋಭಕ್ಕ ಕೂಡ ಎಲ್ಲರನ್ನ, ಇದರ ಹಿಂದೆ ಒಂದು ಶಕ್ತಿ ಅವರು, ಅದನ್ನ ನಮ್ಮಲ್ಲಿ ಹೇಳ್ತೀವಿ, ಇದನ್ನ ಸಹಿಸ್ಕೊಂಡಿರುವಂತ ಪುಣ್ಯಾತ್ಮಗೀತಿ ಯಾರು ಅಂತ ಹೇಳ್ತೀವಿ. ಅದು ಸಹಿಸ್ಕೊಳ್ಳುವಂತದ್ದಲ್ಲ, ಅವರ ಗುಣವೇ ಆತರ ಸಹನಶೀಲತೆ ಅನ್ನುವಂಥದ್ದು. ಅದು ರೂಢಿಸ್ಕೊಂಡಿರೋದಲ್ಲ, ಅದು ಜನ್ಮಜಾತವಾಗಿ ಬಂದಿರುವಂತದ್ದು. ಹಾಗಾಗಿ ಅವರಲ್ಲಿ ಒಂದು ದೊಡ್ಡ ಶಕ್ತಿ, ಅದೊಂದು ಪ್ರೇಮಮಯಿ ಹೃದಯ, ತಾಯ್ತನದ ಹೃದಯ ಎಲ್ಲ ಇದೆಯಲ್ಲ. ಹಾಗಾಗಿ ಅಲ್ಲಿ ಯಾವತ್ತೂ ಕೂಡ ನಮ್ಗೆ ಹೋದಾಕ್ಷಣ ಅಲ್ಲಿ ಯಾವ್ದು ಭೇದ ಭಾವ ಕಾಣಿಸಿಲ್ಲ ನಮ್ಗೆ. ಅದು ಯಾವುದೇ ರೀತಿಯ ಭೇದ ಭಾವ, ಜಾತಿ ಧರ್ಮದ ಭೇದ ಭಾವ ಆಗಿರ್ಬೋದು, ಹೌದು, ಬಡವ ಶ್ರೀಮಂತ ಅನ್ನುವ ಭೇದ ಭಾವ ಆಗ್ಲಿ ಯಾವತ್ತು ನಾವು ಮನೆಯಲ್ಲಿ ನಾವು ನೋಡಿದವರಲ್ಲ. ಹಾಗಾಗಿ ಇಡೀ ಕುಟುಂಬಕ್ಕೆ ನಾನು ಈಗಲೂ ಕೂಡ ಬಹಳ ಕೃತಜ್ಞನಾಗಿದ್ದೇನೆ. ಆ ಪ್ರೀತಿಯನ್ನ ನಾನು ಉಳಿಸ್ಕೊಂಡಿದ್ದೇನೆ, ಆ ವಾತ್ಸಲ್ಯವನ್ನ ನಾನು ಕೊನೆ ತನಕ ಉಳಿಸ್ಕೋಬೇಕು ಅಂತ ನಾನು ಇಚ್ಛೆ ಪಡ್ತೇನೆ. ಹಾಗೇನೆ ರಮೇಶಣ್ಣ ಅವರ ತಾಯಿ ಅವ್ವ ಕೆಂಪವ್ವ ಒಂದು ರೀತಿನಲ್ಲಿ ಅವರ ಕವಿತೆಗಳ, ಅವರ ಬರಹಗಳ, ಅವರ ಮಾತುಗಳ ಸ್ಥಾಯಿ ಭಾವ ಅಂತ ಮೊದಲಿಗೆ ನಾನು ಹೇಳಿದ್ದೆ. ಅದು ಈಗಲೂ ಕೂಡ ಬೇರೆ ಬೇರೆ ರೂಪದಲ್ಲಿ ವ್ಯಕ್ತ ಆಗ್ತಾ ಇರುತ್ತೆ. ಅವರ ಮೊದಲನೇ ಸಮುದ್ರ ಮತ್ತು ಮಳೆ ಸಂಕಲನಕ್ಕೆ ಬಹುಶಃ ಪ್ರೇರಣೆಯಾಗಿದ್ದೆ ಆ ಕೆಂಪವ್ವನ ಒಂದು ಮಾತು, ಸಪ್ಪೆ ಅನ್ಬೇಡ ಉಪ್ಪು ಹಾಕು ಅನ್ನುವಂಥದ್ದು. ಅದೊಂದು ರೀತಿನಲ್ಲಿ ಒಂದು ಧ್ಯೇಯ ವಾಕ್ಯ ಅಂತಾಗಿದೆ. ನಮ್ಮ ಅನೇಕ ಕವಿಗಳು, ಲೇಖಕರು ಜನಪದರಿಂದ ಬಹಳಷ್ಟು ಸ್ಫೂರ್ತಿಯನ್ನ ಪಡೆದಂತವ್ರು. ಸಮುದ್ರ ಮತ್ತು ಮಳೆಯಲ್ಲೂ ಕೂಡ ಅದು ಟ್ಯಾಗ್ ಲೈನ್ ಆಗಿದೆ. ಇದರಲ್ಲಿ ಪ್ರಾಥಮಿಕ ಇಲ್ಲೇನೆ ಅವರು ಟ್ಯಾಗ್ ಮಾಡ್ಬಿಡ್ತಾರೆ. ಅದು ತುಂಬಾ ಪಾಸಿಟಿವ್. ಹೌದು, ಒಂದು ಅರ್ಥಪೂರ್ಣವಾದಂತಹ ಒಂದು ಧ್ಯೇಯ ವಾಕ್ಯ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ. ಜನಪದರಿಂದ ನಾವು ಬಹಳಷ್ಟು ಒಂದು ಮಗುವಿಂದನೂ ಕೂಡ ಜನಪದರು ಒಂದು ಸಾಲನ್ನ ತಗೊಂಡು ಅದನ್ನ ಬಹಳ, ನೀವ್ ಹೇಳ್ದಂಗೆ ಪಾಸಿಟಿವ್ ಎನರ್ಜಿಯಾಗಿ ಅದನ್ನ ಸ್ವೀಕರಿಸ್ತಾರೆ ಜನಪದರು. ಅನಕ್ಷರಸ್ಥರು ಅಂತ ನಾವ್ ಯಾರು ಹೇಳ್ತೀವಿ. ಉದಾಹರಣೆಗೆ ಕೂಸು ಇದ್ದ ಮನೆಗೆ ಬೀಸಣಿಗೆ ಆತಕ್ಕೆ, ಕೂಸು ಕಂದಯ್ಯ ಒಳವರಗ ಹಾಡಿದರೆ ಬೀಸಣಿಕೆ ಗಾಳಿ ಸುಳಿದಾವು ಅಂತ ಅರ್ಥಪೂರ್ಣ ಒಂದು ಮಗುವಿಂದನೂ ಕೂಡ ಜೀವನೋತ್ಸಾಹ ಅದನ್ನ ಹಾಗೆ
ಅವ್ವನ ನಡೆನುಡಿಯಿಂದ ಒಂದು ಮಾತಿಂದ ಎತ್ಕೊಂಡಂತ ಒಂದು ಧ್ಯೇಯ ವಾಕ್ಯ ಒಂದು ಇಡೀ ಸಂಕಲನವನ್ನ ರೂಪಿಸಿದೆ. ಹಾಗಾಗಿ ಅವರ ತಾಯಿಯ ಜೊತೆ ಒಡನಾಡುವಂತಹ ಸೌಭಾಗ್ಯ ನನಗೆ ಸಿಗ್ಲಿಲ್ಲ. ಆದ್ರೆ ನೀವೆಲ್ಲ ನನಗಿಂತ ಮುಂಚೆ ರಮೇಶನ ಅವರ ಜೊತೆ ಒಡನಾಡಿದ್ದೀರಾ, ಅವರ ಕುಟುಂಬದ ಜೊತೆ ಒಡನಾಡಿದ್ದೀರಾ, ಅವ್ವ ಕೆಂಪವ್ವನ ಜೊತೆ ಒಡನಾಡಿದ್ದೀರಾ ಅಂತ ಕೇಳಿದ್ದೀನಿ. ತಮ್ಗೆ ಅನುಭವ ಹೇಗೆ ಆರಂಭ ಆಯ್ತು, ಮತ್ತೆ ಯಾವ ರೀತಿನಲ್ಲಿ? ತುಂಬಾ ಸಾರಿ ಅವನಂತ ಹೆಚ್ಚು ಕಮ್ಮಿ 100 ಬಾರಿ ನೋಡ್ಬಿಟ್ಟಿದ್ದೀನಿ. ನಾನು ಬೆಂಗಳೂರಲ್ಲಿ ಇದ್ದಲ್ಲೂ ಬಂದಿದ್ರು, ಅವಾಗಲೂ ನೋಡಿದೆ. ಮತ್ತೆ ಊಟಿಲಿ ತುಂಬಾ ಸರಿ ನೋಡಿದ್ದೀನಿ. ಅವ್ರು ಹೋದ್ ಜಾಗದಲ್ಲಿ ನಾನು ತುಂಬಾ ಹಿಂದಿಂದೆ ಹೋಗಿದ್ದೀನಿ. ಅವರ ವ್ಯಕ್ತಿತ್ವ ಸ್ಪಿರಿಟ್ ಇತ್ತಲ್ಲ, ಎಲ್ಲರಿಗೂ ಸ್ಪಿರಿಟ್ ಇತ್ತು ಮನುಷ್ಯರಿಗೆ, ಅದು ಸ್ಪಿರಿಚುವಾಲಿಟಿ ಆಗ್ಬಿಟ್ಟಿತ್ತು. ಹಾಗಾಗಿ ಹೊರಗಡೆಯ ಅಂತರಂಗ ಶುದ್ಧ ಹೊಳಿತಾ ಇತ್ತು. ಬಹಿರಂಗಕ್ಕೆ ಅವರ ಕ್ವಶನ್ ಆನ್ಸರ್ಗಳಿರ್ಲಿಲ್ಲ, ಅವ್ರ ರಿಯಾಕ್ಷನ್ಸ್ಗಳಿರ್ಲಿಲ್ಲ. ತನಗೇನ್ ಬೇಕೋ ಅಂತರಂಗ ಏನ್ ಹೇಳುತ್ತೆ ಅದೇ ಮಾಡೋದು. ಬಡವರಿಗೆ ಕೊಡ್ಬೇಕಾ, ರಮೇಶ ಅದೊಂದು 100 ಸೀರೆ ಬೇಕಣ, ಅದೇನೋ ಕೊಡ್ಬೇಕು, ತರ್ಬೇಕಣ, ನೀನು ದುಡಿಬೇಕು, ನೀನು ಹಿಂಗೆ ಹೇಳೋದು. ನೀನ್ ಕೈ ಸಣ್ಣ ಹಾಕ್ಬಾರ್ದು ಕಣೋ, ದೊಡ್ಡದಾಗ್ಬೇಕು, ಕೈ ಚಾಚ್ಬಾರ್ದು, ನೀನು ಕೈ ಚಾಯ್ತಾರೆ ಕೊಡ್ಬೇಕು, ನೀನು ತಗೊಂಬ, ನೀನು ಸೀರೆ ತಗೊಂಬ, ಶಾಲ್ ತಗೊಂಬ, ಇಲ್ಲಿ ಚಳಿ ಕಣೋ, ಬಡವ್ರು ಇದ್ರ. ಒಂದ್ಸರಿ ಬಳೆ ಮಾಡಿಸ್ಕೊಟ್ಬಿಟ್ಟಿದ್ರು, ನಮ್ಮವ್ವ ಏನೋ ಕೇಳ್ಬಿಟ್ಟಿದ್ರು. ರಮೇಶನ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನಾವೇನ್ ಮಾಡಿ ತಿಂಡಿ ತಿನ್ಕೊಬರೋಣ ಅಂತ ನಾನು ರಮೇಶನ ಹೋಗಿ ಅವು ಕೈ ಕೊಟ್ಟು ಬಂದ್ ನೋಡೋದ್ರೊಳಗೆ ಇಲ್ವೇ ಇಲ್ಲ. 100 ಸೀರೆ ಕೊಟ್ರು ಅಷ್ಟೇ, 100 ಶಾಲ್ ಕೊಟ್ಟರು, ಒಂದು ಇಟ್ಕತ್ತಿಲ್ಲ. ಬ್ರೆಡ್ ಅದು ಇದು ಏನೇ ತಂದು ಕೊಟ್ರು ಎಲ್ಲ ಬಡವ್ರ ಮನೆಗೆ ತರಿಸ್ಬಿಟ್ಟಿರೋದು. ಒಂದ್ ರೀತಿನಲ್ಲಿ ಒಂದು ದೈವತ್ವದ ವ್ಯಕ್ತಿತ್ವ. ಜೊತೆಗೆ ಏನೋ ಇದೆಲ್ಲ ಎಲ್ಲವ ಅಂತ ಕೇಳಿದ್ರೆ ನನ್ಗೆಲ್ಲ ಇದು ಕಂಡ. ಅವಳು ಯಾರಿಗೋ ಪಿಸ್ ಮಾತಲ್ಲಿ ಹೇಳ್ತಿದ್ಲು, ಅವಳು ಬಚ್ಚರೆ ಅಂತೆ, ಅವಳಿಗೆ ಖರ್ಚಿಗೆಲ್ವಂತೆ, ಸುಮ್ಮನೆ ಅವಳಿಗೆ ಇರ್ಲಿ. ಹಿಂಗೇನು ಅದರದ್ದೇ ಆದ ಇಂಟರ್ನಲ್ ಆದ ಸಮರ್ಥನೆಗಳಿದಾವಲ್ಲ, ಅದ್ರದ್ದೇ ಏನು ನಾವ್ ಹೇಳಕ್ಕೆ ಉತ್ತರ ಇಲ್ಲ. ಅಥವಾ ಅವ್ನು ತಪ್ಪು ಅಂತ ಹೆಂಗ್ ಜಸ್ಟಿಫೈ ಮಾಡ್ತೀರಿ? ಮಾಡ್ತಿರೋದೇ ಒಂದು ದೊಡ್ಡ ಧ್ಯಾನಸ್ಥ ಕೆಲಸ. ಅಂತರಂಗದ ಭಾವನೆಗಳ ತೆರೆಮರೆ ಇರ್ಲಿಲ್ಲ ಅವರ ವ್ಯಕ್ತಿತ್ವದಲ್ಲಿ. ಇದಿಷ್ಟೇ ಅಲ್ಲದೆ ನಾವು ಅವರೆಲ್ಲ ಅವ್ರ ಜೊತೆ ಓಡಾಡಿದ ನಂತರ 2005ರಲ್ಲಿ ನಾನೊಂದು ಪದ್ಯ ಬರೆದೆ ಅವ್ರ ಕುರಿತು, ಕೆಂಪವ್ವ ಅಂತ. ಇದು ಹಾಡು ಕೂಡ ಆಗಿದೆ ನಮ್ಮ ಇದರಲ್ಲಿ, ಅವ್ವ ಆಲ್ಬಮ್ ನಲ್ಲಿ. ನಾವು ನಕ್ಕಳಿ ರಮೇಶ್ ಅವರೇ ಮಾಡಿರ್ತಕ್ಕಂಥದ್ದು. ಕೆಂಪವ್ವ ಅಂತ ಆ ಪದ್ಯವನ್ನ ಓದ್ಬೋದಾ? ಕೆಂಪವ್ವ ಎದೆ ತೆರೆದಿದ್ದಾಳೆ, ಎದೆಯೊಳಗಾಡಿದೆ ಪಂಜರವ ನುಂಗಿದ ಗಿಳಿಯೊಂದು, ಒಳಗಿನ ಗಿಳಿಯ ಜೊತೆ ಮಾತು ಬೆಳೆಸಿದ್ದಾಳೆ, ಮುಂಜಾನೆ ಸೂರ್ಯನ ದಿಟ್ಟಿಸುವ ಸೂರ್ಯಕಾಂತಿ ಒಳದಂತೆ. ಅವಳ ಸುಕ್ಕುಗಟ್ಟಿದ ಮುಖದ ಗೆರೆಯು ದಟ್ಟ ಕಾಡಿನ ಹಾದಿ, ಆದಿ ಸರಗೊಳಗೆ ಹಿಂಡಿಂಡು ಆರುವ ಅಕ್ಕಿಗಳ ನೆರಳು, ಕೆನ್ನೆ ಗುಳಿಯಾಳದಲ್ಲಿ ಮರವ ಸಮುದ್ರದ ಸದ್ದು, ನೆಲದಾಳದಲ್ಲೆಲ್ಲೋ ಇಳಿವೆ ಪಾದಗಳು, ಮುಖ ಎತ್ತರ ಆಕಾಶದಲ್ಲೆಲ್ಲೋ ಮರೆಯಾಗಿದೆ. ತನ್ನ ಬಾಹುಗಳ ಬಳಸಿ ಪಾಚಿ ತಪ್ಪಿದ್ದಾಳೆ, ಭತ್ತದ ಬಾವಿಯಿಂದೆತ್ತಿ ಬಗಸ ನೀರ ಕುಡಿಸಿದ್ದಾಳೆ. ನನ್ನವ್ವ ನಕ್ಷತ್ರಗಳ ಅಡೆವ ನೀಲಿ ಅವಕಾಶ, ತನ್ನ ಸಹಸ್ರ ಬಾವುಗಳ ಅದುಮಿಟ್ಟುಕೊಂಡ ನೀರ ಹನಿ. ಈ ಪದ್ಯ ಬರಿತಾ ಒಂದು ಸಾಲು ಬರುತ್ತೆ. ನನಗೆ ಮೊನ್ನೆ ಕಾಣಿಸ್ತದೆ, ನನ್ನವ್ವ ಅಂತ ಬರ್ತೀನಿ ಅಂದ್ರೆ ನಾನು ಏನ್ ಹುಡುಕ್ತೆ ಅಲ್ಲಿಂದ. ಅಲ್ಲೂ ಕೂಡ ತಾಯಿನ ಭಾವದಲ್ಲಿ ಇರ್ತಕ್ಕಂಥ ಆ ಸ್ಪಿರಿಟ್ ಅಂಡ್ ಸ್ಪಿರಿಚುವಾಲಿಟಿ ಇದೆಯಲ್ಲ, ಅದು ನಾನು ಹಿಡಿದಿರ್ಬೋದು ನನ್ನ ಅನಿಸಿಕೆ. ಹಾಗೇನೆ ನತ್ತೇಳಿ ರಮೇಶ್ ಅವರ ಅವನೊಂದಿಗಿದ್ದ ಒಡನಾಟ, ಮತ್ತೆ ಯಾವಾಗಲೂ ಕೂಡ ಜನ ಎಷ್ಟು ನೋಯಿಸೋದು ಈ ಮನುಷ್ಯನ. ಸಣ್ಣ ವಿಷಯಕ್ಕೂ ಕೂಡ ಸತ್ಯ ಅಂತ ಹೋದ್ ಕಡೆ ಎಲ್ಲ ಬೆನ್ನಿಗೆ ಚೂರಿ. ಆ ಚೂರಿ ಹುಡ್ಕಕ್ ಹೋದ್ರೆ ಇಲ್ಲ, ಅದು ನಿಮ್ಮದು ಕತ್ತಿ ತರ ಕರ್ಗೆ ಹೋಗ್ಬಿಡ್ತದೆ. ಯಾರಿಗೂ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ, ಒಳಗೆ ದುಃಖ, ವೈಯಕ್ತಿಕ ಸಂಕಟಗಳು. ಜೊತೆಗೆ ಅವನ್ನ ಆಡ್ಕೊಳ್ಳೋರು ಬೇರೆ, ಇವ್ರು ಬೇರೆ. ಅವ್ರು ಕೊನೆಗೆ ಇದನ್ನ ಬಗ್ಗೆನೂ ಒಂದು ಪದ್ಯ ಬರ್ತದೆ, ಅದು ಈ ಸಂಕಲನದಲ್ಲಿದೆ. 2007ರಲ್ಲಿ ಬರೆದಂತ ಪದ್ಯ ಇದು. ದುರಂತವೇ ಅವನ ಕೈ ಹಿಡಿದಿರುವಾಗ ಯಾರು ಉಳಿಸುವವರು ಅವನನ್ನು? ದುರಂತವೇ ಅವನ ಕೈ ಹಿಡಿದಿರುವಾಗ ಯಾರು ಉಳಿಸುವರು ಅವನನ್ನು? ಪ್ರೀತಿಸಲಿಕ್ಕೆ 100 ಕಾರಣ ಕಂಡುಕೊಳ್ಳುವ ಗೆಳತಿಯರು ದ್ವೇಷಿಸಲಿಕ್ಕೆ ಒಂದು ಕಾರಣವು ಹುಡುಕಿ ತೆಗೆಯುವರು ಎದೆಯಾಂತರಾಳದಿಂದ. ಓ ದೈವವೇ, ನೀನು ಉಳಿಸಲಾರೆ ಅವನನ್ನು,
ನಿನ್ನಾಟದ ಚೌಕಟ್ಟಿನಿಂದ ಆಚೆ ಜಿಗಿದು ಓಡುವ ಆದಿಮಾನವನು. ನೀನು ಅವನ ಪಾಲಿಗೆ ಒಂದು ಹುಳ. ಗೆಲ್ಲುತ್ತಾನೋ ಸೋಲುತ್ತಾನೋ ಫಲಿತಾಂಶ ಕಾರಣವೆಂಬ ಬಟ್ಟೆ ಬಿಚ್ಚಿ ದೂರ ಒಗೆದವನು. ಅವುಗಳಲ್ಲಿ ಈಗ ಅವನಿಗೆ ರುಚಿ ಇಲ್ಲ. ಕೈಯಲ್ಲಿದ್ದುದನ್ನೆಲ್ಲ ಪರನಿಗೆ ಹಂಚಿ ಎತ್ತವನತ್ತ ಓಡುವ ಮಗನಿವನು. ನಿರ್ವಾಣದಲ್ಲಿ ನಿಂತ ಅವನ ನೋಡಿ ಅಂತಃಕರಣವೆಂಬ ಕಡಲೊಳಗೆ ಬಿದ್ದ ಈಜುಗಾರನಿವನು. ತಳದಲ್ಲಿ ಘನಗೊಂಡ ಮಣ್ಣು ಮುದ್ದಾಗುವುದ ಕಂಡವನು. ದುರಂತವೆಂಬುದೊಂದು ಚಿನ್ನದ ಕುಲುಮೆ. ದೈವತ್ವ ಗೆದ್ದು ಮೇಲೇರುವವರಿಗೊಂದು ತಂಗುದಾಣ. ಆ ತಂಗುದಾಣದ ಬಿಸಿ ಚಿನ್ನ ದೆರಕದೊಳಗೆ ನಿಂತು ಅವ್ವನ ನೆನೆದವನು. ಅವ್ವನ ತೋಳ ತೆಕ್ಕೆಗೆ ಎಳೆದುಕೊಂಡು ಅವನೇ ಆದವನು. ಅವನ ಆತ್ಮದ ಸುತ್ತ ಅರಳಿವೆ ಹೂವುಗಳು. ತಾಯಿ ಗೂಡನ್ನು ಸೇರಿದ ಮರಿಹಕ್ಕಿಯ ಸಂಭ್ರಮದಂತೆ ಅವನಿಗೆ ಪ್ರಶಾಂತ. ಕಷ್ಟ ಸುಖ ಸುಳ್ಳು ಮೋಸದ ಆಚಿಕಿನ ನಿರಾಳ. ಹೆಚ್ಚು ಕಮ್ಮಿ ರೂಪಕವಾಗಿ ಅವರಿಬ್ಬರ ಬಗ್ಗೆ ಒಂದು ಸರಿಯಾದ ನೋಟ್ಸ್ ಹೇಳಿದೀನಿ ಅಂದ್ಕೊಂಡಿದ್ದೀನಿ. ಜೊತೆಗೆ ಅವರ ಇತ್ತೀಚೆಗೊಂದು ಕವನ ಸಂಕಲನ ಬರ್ತಾ ಇದೆ, ಯಾವುದು ಬಯಲ ಕನ್ನಡಿ ಮತ್ತು ಮನದ ಮಿಂಚು. ಇಲ್ಲಿ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರ ಮೊದಲನೇ ಸಂಕಲನಕ್ಕೆ ತಾಯಿಯ ಮಾತುಗಳಿಂದ ಪ್ರೇರಣೆಯನ್ನ ಧ್ಯೇಯವಾಕ್ಯವನ್ನಾಗಿ ಮಾಡಿಕೊಂಡ್ರು ಅನ್ನುವಂಥದ್ದು. ಸಪ್ಪೆಯನ್ನು ಬೇಡ, ಒಂದ್ ಕಲ್ಲು ಉಪ್ಪಾಕು ಅನ್ನುವಂಥದ್ದು. ಈ ಸಂಕಲನದಲ್ಲೂ ಕೂಡ ಇತ್ತೀಚೆಗೆ ನನಗೆ ಅದು ಗೊತ್ತಿರಲಿಲ್ಲ. ಇತ್ತೀಚೆಗೆ ಅವರ ಕವಿತೆಗಳ ಬಯಲ ಕನ್ನಡಿ ಮತ್ತು ಮನದ ಮಿಂಚು ಬಗ್ಗೆ ರಮೇಶ್ ಅವರು ಮತ್ತೆ ನಾನು ಒಂದು ಚರ್ಚೆಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ, ಕವಿತೆಗಳ ಕುರಿತು ಮಾತನಾಡುವಂತ ಸಂದರ್ಭದಲ್ಲಿ ಇನ್ನೊಂದು ಧ್ಯೇಯವಾಕ್ಯವನ್ನ ಅವರು ಇಲ್ಲಿ ಪ್ರಕಟಿಸ್ತಾ ಹೋಗ್ತಾರೆ. ಅದು ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳಗೋಣ. ಇದೊಂದು ರೀತಿನಲ್ಲಿ ಇಡೀ ವಿಶ್ವವನ್ನೇ ತನ್ನ ಬಂಧುವಾಗಿ, ಇಡೀ ವಿಶ್ವದ ಜನರು ಮತ್ತು ಸಕಲ ಜೀವ ಚರಾಚರಗಳನ್ನ, ಯಾಕೆಂದ್ರೆ ಈ ಬಯಲ ಕನ್ನಡಿಯಲ್ಲಿ ನಾವು ಕೆಲವು ಪದ್ಯಗಳನ್ನ ಓದ್ತಾ ಇದ್ದಾಗೆ ಇಲ್ಲಿ ಬರೀ ಮನುಷ್ಯ ಸಂಬಂಧಗಳ ಬಗ್ಗೆ ಅವರು ಮಾತನಾಡೋದಿಲ್ಲ. ಎಲ್ಲ ಜೀವ ಜಂತುಗಳು, ಪ್ರಕೃತಿನಲ್ಲಿ ಒಂದು ಇರುವೆಯಿಂದ ಹಿಡಿದು ಒಂದು ಮರಗಿಡಗಳಿಂದ ಹಿಡಿದು ಹಕ್ಕಿ ಪಕ್ಷಿಗಳ ಬಗ್ಗೆ ಇದ್ರಲ್ಲಿ ಬಹಳ ಒಂದು ಅರ್ಥಪೂರ್ಣವಾದ ಪದ್ಯ ಇದೆ. ಮರಕ್ಕೆಲ್ಲಿದೆ ಗೂಡು ಅನ್ನುವಂಥದ್ದು. ಹೌದು. ಹಾಗಾಗಿ ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳಗೋಣ ಅನ್ನುವಂಥದ್ದು. ಇದು ಒಂದೊಂದೇ ಶಬ್ದ, ಒಂದೊಂದೇ ಪದಗಳಲ್ಲೂ ಕೂಡ ಬಹಳ ಅರ್ಥ ಇದೆ. ಕೂಡೋಣ, ಮೊದಲು ಎಲ್ಲ ಸೇರೋಣ, ಎಲ್ಲ ಒಟ್ಟುಗೂಡೋಣ, ಕೂಡೋಣ. ಆಮೇಲೆ ಕಟ್ಟೋಣ. ಏನ್ ಕಟ್ಟುವಂಥದ್ದು? ಮನುಷ್ಯ ಸಂಬಂಧಗಳನ್ನ ಕಟ್ಟೋಣ, ಮುರಿದು ಬಿದ್ದಿರುವಂತ ಸಂಬಂಧಗಳನ್ನ ಕಟ್ಟೋಣ, ಹೃದಯಗಳನ್ನ ಜೋಡಿಸೋಣ. ಕಟ್ಟೋಣ ಅಂದ್ರೆ ಸ್ಥಾವರವಾಗಿರುವಂತಹ ಬಿಲ್ಡಿಂಗ್ಗಳನ್ನ, ಕಟ್ಟಡಗಳನ್ನ ಕಟ್ಟುವಂಥದ್ದಲ್ಲ, ಭೌತಿಕವಾದದನ್ನ ಕಟ್ಟುವಂಥದ್ದಲ್ಲ. ಹೃದಯಗಳನ್ನ, ಮನಸ್ಸುಗಳನ್ನ ಕಟ್ಟೋಣ, ಕೂಡೋಣ, ಕಟ್ಟೋಣ. ಕಟ್ಟಿದ ಮೇಲೆ ನಾವೆಲ್ಲ ಪ್ರೀತಿಯಿಂದ ಬಾಳೋಣ. ಒಟ್ಟಿಗೆ ಸೇರಿದಾಗ ತಂತಾನೆ ಪ್ರೀತಿ ಹುಟ್ಟುತ್ತೆ. ಆ ಬಾಳ್ವಿಕೆ ನಮ್ಮಲ್ಲಿ ಶುರುವಾಗುತ್ತೆ. ಒಂದು ಕುಟುಂಬವಾಗ್ತೀವಿ. ವಿಶ್ವ ದೈವ ಕುಟುಂಬಕಂ ಅನ್ನುವ ಒಂದು ಧ್ಯೇಯ, ಆಶಯ ಇಷ್ಟು ಪದಗಳಲ್ಲಿದೆ. ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳಗೋಣ. ಬೆಳಗುವಂಥದ್ದು ಇದೆಯಲ್ಲ, ನಾವಿಷ್ಟು ಜನ ಸೇರಿದ್ದೀವಿ. ನಮ್ಮ ಅರ್ಥಪೂರ್ಣವಾದ ಬಾಳ್ವಿಕೆ ಏನು? ಇನ್ನೊಂದು ಸಮುದಾಯವನ್ನ ಬೆಳಗೋಣ. ಅವರ ಬದುಕನ್ನ ಎತ್ತರಕ್ಕೆ, ಬೆಳಕಿಗೆ, ಕತ್ತಲಲ್ಲಿರುವಂತಹ ಅವರ ಬದುಕನ್ನ ಬೆಳಕಿಗೆ ತರೋಣ, ಅವರ ಬದುಕನ್ನ ಬೆಳಗೋಣ ಅನ್ನುವಂಥದ್ದು ಈ ಇಡೀ ಸಂಕಲನದಲ್ಲಿ ಕೂಡ ಇಂತಹದ್ದೊಂದು ದೊಡ್ಡ ಆಶಯ ಇದೆ. ಹಾಗಾಗಿ ಈ ಅವನಿಂದ ಪ್ರೇರಿತವಾದಂತ ಈ ಧ್ಯೇಯ ವಾಕ್ಯ ಬಹಳ ಅರ್ಥಪೂರ್ಣ. ಈ ಸಂಕಲನದ ಆಶಯವನ್ನ ಎತ್ತಿಡಿದಿದೆ ಅಂತ ನನಗೆ ಅನ್ಸುತ್ತೆ. ತಾವು ಅದೇನೋ ಒಂದು ಮಾತನ್ನ ಹೇಳ್ಬೇಕು ಅಂತ ಹೇಳ್ತಾ ಇದ್ರೆ, ಅವನ ಈ ಸಹಾಯ ಅನ್ನೋ ಪದ ಬಹಳ ಚಿಕ್ಕದಾಯ್ತು. ದಾನ ಇತ್ತಲ್ಲ, ಆ ಕೊಡುವ, ಕಟ್ಟುವ, ಅದ್ರ ಆಳದಿಂದ ಈ ಪದ ಬಂದಿರ್ಬೋದು ಅಂತ ನನಗನ್ಸುತ್ತೆ. ಅವರ ನತ್ತೇಳಿ ರಮೇಶ್ ಅವರು ಈಗ ಬರ್ತಾ ಇರ್ತಕ್ಕಂಥ ಹೊಸ ಸಂಕಲನ ಬಯಲು ಕನ್ನಡಿ ಮತ್ತು ಮನದ ಮಿಂಚುವಿನ ಬಗ್ಗೆ ನನ್ನ ಅಭಿಪ್ರಾಯಗಳನ್ನ ಬರೆದೆ. ಕೊಟ್ಟು ಹೆಂಗಿದೆ ನೋಡೋ ನನ್ನ ಫೀಲಿಂಗ್ಸ್ ಅಂತ. ಅಣ್ಣ ನೋಡ್ತೀನಿ ಅಣ್ಣ ಅಂತ ಅವ್ರಿಗೇನು ಹೇಳಲಿಲ್ಲ ನಾನು. ಅದಾದ್ಮೇಲೆ ಅಣ್ಣ ಹಿಂಗೆ ಇಟ್ಕೊಳ್ಳೋಣ ನೋಡು, ಇದು ಓದ್ತೀನಿ. ಅದೇ ನತ್ತೇಳಿ ರಮೇಶ್ ಅವರ ಈ ಕಾವ್ಯ ಕೃತಿಯು ಆದರ್ಶದ ಹಿಂದೆ ಬೆನ್ನು ಬಿದ್ದು
ತಾನೇ ಆದರ್ಶವಾಗುವ ಮನುಷ್ಯನೊಬ್ಬನ ಅಂತರಂಗದ ರೂಪಕ ಕಲಾಕೃತಿಯಾಗಿದೆ. ಇಲ್ಲಿನ ಮುಕ್ಕಾಲು ಪಾಲು ಕವಿತೆಗಳು ಆದರ್ಶವೆಂಬ ಅರಿವಿನ ಬಯಲತ್ತ ಆರಿದ ಹಕ್ಕಿಗಳಂತಿವೆ. ವಿಜ್ಞಾನ, ರಾಜಕೀಯ ಸೇರಿದಂತೆ ಸಮಾಜದೊಳಗಿರುವ ಅಸಮಾನತೆ ವಿರುದ್ಧ ಧ್ವನಿಯಾಗುವ ಇಲ್ಲಿನ ಕವಿತೆಗಳು ಈ ನಾಡಿನ ಶ್ರೇಷ್ಠ ಕವಿ ಚಿಂತಕ ಕುವೆಂಪುರವರ ದಿಟ್ಟತೆಯನ್ನು, ಸತ್ಯದ ಸಮಗ್ರತೆಯನ್ನು, ಸೃಜನಶೀಲತೆಯನ್ನು ತನ್ನ ಹೃದಯವಾಗಿಸಿಕೊಂಡಿವೆ. ಇವಿಲ್ ಅಂಡ್ ಗಾಡ್ನ ಹೋರಾಟದ ಚಿತ್ರಣಗಳಂತೆ ಸಾಗುವ ಇಲ್ಲಿನ ಕಾವ್ಯ ಈ ನಾಡಿನ ಮುಂದಿನ ಒಳಿತಿನ ಕನಸಿನತ್ತ ಕೈಚಾಚಿದ ದೂರ ದೃಷ್ಟಿಯ ತೋರು ಬೆಳ್ಳುಗಳಂತಿವೆ. ಇದು ನನ್ನ ಬಹಳ ಅರ್ಥಪೂರ್ಣವಾಗಿ ಅವರ ಕವನ ಸಂಕಲನದ ಬಗ್ಗೆ ಬರೆದಿದ್ದೀರಾ. ಈಗ ಆ ನಂತರ ರಮೇಶ್ ಅವರ ವೈಯಕ್ತಿಕ ಬದುಕು, ಅವರ ಕೌಟುಂಬಿಕ ಹಿನ್ನೆಲೆ, ಇದನ್ನೆಲ್ಲ ಮಾತಾಡ್ತಾ ಅವರು ಸೃಜನಶೀಲವಾಗಿ ತೊಡಗಿಸ್ಕೊಂಡಂತಹ ಇನ್ನೊಂದು ಕ್ಷೇತ್ರ ಈ ಕಿರುಚಿತ್ರಗಳ ಪ್ರಯೋಗ. ಒಂದಷ್ಟು ಕಿರುಚಿತ್ರಗಳನ್ನ ನನಗೆ ಬಹುಶಃ ಮೊದಲನೇ ಸಲ ಪರಿಚಯ ಆದಾಗ್ಲೇ ಅವರ ಕಿರುಚಿತ್ರಗಳ ಒಂದು ಸರಣಿಯನ್ನ ನನಗೆ ಅವರು ಕೊಟ್ರು. ಆಗ ನಾನು ಒಂದು ಪತ್ರಿಕೆನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದನ್ನ ಹೌದು, ನಾನು ಕನ್ನಡ ಟೈಮ್ಸ್ ಅಂತ ಪತ್ರಿಕೆನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಉಪಸಂಪಾದಕನಾಗಿದ್ದೆ. ಆಗ ಸ್ನೇಹಿತರ ಹತ್ರ ಅದ್ರ ಬಗ್ಗೆ ಬರೆಸ್ತೆ. ನಾನು ಒಬ್ರು ಸ್ನೇಹಿತರು ಲೇಖಕರು ಅದ್ರ ಬಗ್ಗೆ ಬರೆದ್ರು. ಅದನ್ನ ನಾನು ನೋಡ್ತಾ ಆ ಸಂದರ್ಭದಲ್ಲಿ ಇನ್ನು ತಂತ್ರಜ್ಞಾನ ಹೆಚ್ಚು ಡಿಜಿಟಲ್ ಯುಗ ಆಗದೆ ಇರುವಂತಹ ಸಂದರ್ಭದಲ್ಲಿ ಮಾಡಿದಂತಹ ಪ್ರಯೋಗ ಬಹಳ ಮುಖ್ಯವಾದದ್ದು ಅಂತ ಅನಿಸ್ತು. ಸಣ್ಣ ಸಣ್ಣ ಕಿರುಚಿತ್ರಗಳು ನಮ್ಮನ್ನ ಕಾಡುವಂತಹ ಒಂದ್ ರೀತಿನಲ್ಲಿ ದೃಶ್ಯ ರೂಪಕಗಳು ಅಂತ ನಾನು ಅದನ್ನ ಕರೀಲಿಕ್ಕೆ ಇಷ್ಟಪಡ್ತೇನೆ. ಆ ತರದ್ದು ಬೇರುಗಳತ್ತಾಗಿರ್ಬೋದು, ಆಮೇಲೆ ವಿಮರ್ಶೆ, ಅದರ ಒಳಗಡೆ ಇರುವಂತಹ 16 ಕಿರುಚಿತ್ರಗಳು ಬೇರೆ ಬೇರೆ ರೀತಿಯ ಪ್ರಯೋಗವನ್ನ, ಸಮಾಜದ ಒಳಗಡೆ ನಡೆಯುವಂತಹ ಬೇರೆ ಬೇರೆ ಪಲ್ಲಟಗಳನ್ನ, ಸಂಕಟಗಳನ್ನ, ಸಮುದಾಯಗಳ ನೋವುಗಳನ್ನ, ಇವುಗಳನ್ನ ಅದರದೇ ಆದ ಒಂದು ಕಂಟೆಂಟ್ ಆಫ್ ಮೆಸೇಜ್ ಇದೆ. ಹೌದು 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 ಸಣ್ಣದಾದ್ರೂ ಅದರೊಳಗೊಂದು ಸಣ್ಣ ಒಂದು ಕಿಡಿಯನ್ನ, ದೀಪವನ್ನ, ಹೌದು ಹೌದು ಅದರಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೆ. ಹಾಗಾಗಿ ತಾವು ಕೂಡ ಮತ್ತೆ ನಿಮ್ಮ ಸ್ನೇಹಿತರು ಒಂದಷ್ಟು ಜನ ಕೆಲಸ ಮಾಡಿದ್ರಿ ಅಂತ ಕೇಳಿದ್ದೀನಿ. ಆ ಅನುಭವಗಳನ್ನ ನೀವು ದಯವಿಟ್ಟು ಅವರ ಅದರಲ್ಲಿ ಏನೇನ್ ಮಾಡಿದ್ರು, ಅದರಲ್ಲಿ ಜೊತೆಗೆ ನಮ್ಮ ಒಂದಷ್ಟು ಕಲಾವಿದರು, ನಿಮ್ಮದೇ ಒಂದು ತಂಡ ಎಲ್ಲ ಇದ್ರು. ಅವರ ಒಂದಷ್ಟು ಹೆಸರುಗಳು ಹೀಗಿದೆ. ಫಸ್ಟ್ ಇದನ್ನ ಹೇಳ್ಬಿಟ್ಟು ಅದ್ರ ಥಾಟ್ಸ್ ವಾಟ್ ದಯವಿಟ್ಟು. ಈ ಚಿತ್ರ ತಂಡದಲ್ಲಿ ನತ್ತಿಹಳ್ಳಿ ರಮೇಶ್ ಅವರು ನಿರ್ದೇಶಕರಾಗಿದ್ರು. ಕುಮಾರ್ ಮಂಡ್ಯ ಅವರು ಮತ್ತೆ ಹೇಮಂತ್ ಪ್ರಸಾದ್ ಮಂಡ್ಯ ಇವರೆಲ್ಲ ಅವ್ರು ಕ್ಯಾಮರಾಮನ್ ಆಗಿ ಕೆಲಸ ಮಾಡಿದ್ರು. ಪ್ರದೀಪ್ ತಿಪ್ಟೂರು ಮತ್ತೆ MS ಜಹಾಂಗೀರ್, ಮತ್ತೆ ಅಂಕೂರ್ ಬೆಟಗೇರಿ, ಜಾನ್ ಶಿವ, ಪ್ರಹ್ಲಾದ್ ಬೆಟಗೇರಿ, ಸೂರ್ಯ ಮುಕುಂದ್ ರಾಜ್, ಹೇಮಂತ್ ನಾಗ್ತಿಹಳ್ಳಿ, ವರುಣ್ ಇವರೆಲ್ಲ ಆಕ್ಟರ್ ಆಗಿ ಅದರಲ್ಲಿ ಕೆಲಸ ಮಾಡಿದ್ರು. ಆ ಓಡಾಟದ ಅನುಭವಗಳು ಹೇಗಿತ್ತು? ಅಲ್ಲಿ ಚಿತ್ರೀಕರಣದ ಸಂದರ್ಭ ಆ ತರದ್ದೆಲ್ಲ ನಿಮ್ಗೆ ಜೊತೆನಲ್ಲಿದ್ದಾಗ? ಅದರಲ್ಲಿ ಕೆಲವು ಮಾತ್ರ ನಾವು ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದ್ವಿ. ಮತ್ತೆ ಇನ್ನು ಮಿಕ್ಕಲ್ಲೆಲ್ಲ ರಾ ಶಾರ್ಟ್ಸ್. ರಾ ಶಾರ್ಟ್ಸ್ ಅಲ್ಲಿ ಇರೋ ಎನರ್ಜಿ ಹೌದು ಇವತ್ತು ಕೂಡ ರಾ ಶಾರ್ಟ್ಸ್ ಗಾಗಿ ಟಿವಿ ಲೋಕ ಆಗ್ಬೋದು, ಹೌದು, ಅಥವಾ ಯಾವ್ದು ಈಗ ಹೊಸ ಚಾನೆಲ್ ಗಳು ಬಂದಿದಾವಲ್ಲ, ಇಂಗ್ಲಿಷ್ ಚಾನೆಲ್, ಪ್ರಾಣಿಗಳ ಎನಿಮಲ್ ನೋಡ್ತಾ ಇದ್ರೆ ರಾ ಶಾರ್ಟ್ಸ್ ಅಲ್ಲಿ ಇರೋ ತಾಕತ್ತು ಅನ್ಎಕ್ಸ್ಪೆಕ್ಟೆಡ್. ಯಾವುದೇ ತಯಾರಿ ಇಲ್ದೇನೆ, ಪೂರ್ವ ತಯಾರಿ ಇಲ್ದೇನೆ ದೃಶ್ಯಗಳನ್ನ ನೋಡ್ತೀವಿ. ನಾವು ತುಂಬಾ ರಾ ಶಾರ್ಟ್ಸ್ ಎಲ್ಲ ನೋಡಿದ್ವಿ, ಒಂದು ಪ್ಲಾನ್ ಮಾಡಿದ್ವಿ. ಇದ್ರಲ್ಲಿ ಹಿಂಗ್ ಮಾಡ್ಬೋದು ಎಲ್ಲ ಒಂದು ಗ್ರೂಪ್ ಆಗಿ ಕೂತ್ಕೊಂಡು ಮಾತಾಡಿದ್ವಿ. ಇದಕ್ಕೆ ಇವ್ ನಂಗೆ ಆಕ್ಟ್ ಮಾಡ್ಬೋದು, ಇದು ಹಿಂಗ್ ಮಾಡ್ಬೋದು. ಸಣ್ಣ ನಾವು ದೊಡ್ಡದಾಗಿ ಥಿಂಕ್ ಮಾಡಿದ್ವಿ. ಹಂಗ ದೊಡ್ಡದಾಗಿ ಥಿಂಕ್ ಮಾಡಿದಾಗ ಮಾತ್ರ ಅದೇನೋ ದೊಡ್ಡದಾಗ ಆಗ ಸಾಧ್ಯ ಇರುತ್ತೆ. ನಾವು ಮಾಡ್ಬೇಕಾದ್ರೆ ಸಣ್ಣದಾಗತ್ತೆ ಅಂದ್ರೆ ಆಗ್ಬೇಕಾದ್ರೆ ಕೆಟ್ಟೋಯ್ತದ. ಅಲ್ಲಿ ನನಗೆ ಇನ್ನೊಂದು ನೆನಪು ಬರ್ತಾ ಇದೆ. ಆ ಕಿರುಚಿತ್ರದಲ್ಲಿ ಈಗಲೂ ಕೂಡ ನಾನು ಅದನ್ನ ನೋಡಿ 10 ವರ್ಷಗಳ ಮೇಲಾಗಿರ್ಬೋದು. ಆದ್ರೂ ಕೂಡ ಅದರಲ್ಲಿ ನಮ್ಮ ಚಾಮರಾಜನಗರದ ಭಾಗದ ಗುಂಡ್ಲುಪೇಟೆ ತಾಲೂಕಿನ ಬಹುಶಃ ಬೇಗೂರು ಗ್ರಾಮ ಅಂತ ಅನ್ಸುತ್ತೆ, ಅಲ್ಲಿ ಮಾಡದಂತ ಈಗಲೂ ನೆನಪಿದೆ. ಅದರಲ್ಲಿ ಹೋಟೆಲ್ ನಲ್ಲಿ ಇಲ್ಲಿ ರಾಜಕೀಯ ವಿಷಯಗಳನ್ನು ಮಾತನಾಡಬಾರದು ಅನ್ನುವಂಥದ್ದು ಒಂದು ಇವತ್ತಿಗೂ ಕೂಡ ಅದು ಹಳ್ಳಿಗಳಲ್ಲಿರುವಂತಹ ಪ್ರಸ್ತುತತೆಯನ್ನ. ಈಗ ನೋಡಿ, ರಾಜಕೀಯ ಚರ್ಚೆಗಳು ಬಂದಾಗ ಇಡೀ ಹಳ್ಳಿಗಳೇ ಒತ್ತಿ ಉರಿತವೆ. ಒಂದೊಂದು ಪಕ್ಷದ ಪರವಾಗಿ, ಒಂದೊಂದು ಪಕ್ಷದ ವಿರುದ್ಧವಾಗಿ. ಅದು ಪಂಥ ಕಟ್ಟುವುದಾಗಿರ್ಬೋದು, ಒಂದು ಸಾರ್ವಜನಿಕ ಸ್ಥಳ, ಒಂದು ಕ್ಷೌರಿಕರ ಅಂಗಡಿ ಆಗಿರ್ಬೋದು,
ಒಂದು ಸಣ್ಣ ಹೋಟೆಲ್ ಆಗಿರ್ಬೋದು, ಅದನ್ನ ಬಹಳ ವರ್ಷಗಳ ಹಿಂದೆನೆ ಈ ರೀತಿಯ ರಾಜಕೀಯ ಪಲ್ಲಟ ಪಡಿಬಹುದು ಅನ್ನೋದನ್ನ ಬಹಳ ಅರ್ಥಪೂರ್ಣವಾಗಿ ಅದು ಈಗಲೂ ಕೂಡ ನನ್ನ ಮನಸ್ಸಿನಲ್ಲಿದೆ. ಅಲ್ಲಿನ ಅನುಭವಗಳನ್ನ ತಾವ್ ಹೇಳ್ತಾ ಇದ್ರಿ. ಮಾಮೂಲಿ ಅಂಗಡಿಗಳಲ್ಲಿ ಏನ್ ಬರೀತಾರಪ್ಪ, ಚಿಲ್ಲರೆ ದಯವಿಟ್ಟು ಕೊಡಿ, ಸಾಲ ಕೇಳಿ ಸ್ನೇಹ ಕಳೆದು ಬಿಡಿ, ಅದೆಲ್ಲ ಅಲ್ಲಿರೋದು. ಅವ್ರನ್ನ ಎಷ್ಟು ಪ್ರಕ್ಷುಬ್ಧ ಮಾಡ್ಬಿಟ್ಟಿದೆ, ಎಷ್ಟು ಭಯ ಹುಟ್ಟಿಸಿದೆ. ಹೌದು ಹೌದು. ಅದೊಂದು ಅವರ ಚಿಂತನೆಯನ್ನ ಹಾಳು ಮಾಡುವ, ಅವರ ಜೀವನವನ್ನೇ ಹಾಳು ಮಾಡುವ ಆ ಲೆವೆಲ್ಗೆ ಹೋದಾಗ ಅವ್ರು ಬೋರ್ಡ್ ಬರಲೇಬೇಕು. ಅದು ವೆರಿ ಗುಡ್ ನೋಟ್ಸ್ ಅನ್ಸ್ತು. ಅದನ್ನೆಲ್ಲ ನೀಟಾಗಿ ನಮ್ಮ ಕ್ಯಾಮರಾಮನ್ ಹೇಮಂತ್ ಆಗ್ಬೋದು, ಮಂಡ್ಯ ಅವರು, ನಾವು ಏನಕ್ಕೆ ಊಟಕ್ಕೆ ಮಾಡಕ್ ಹೋದರು ಅದ್ ನೋಡಿ ಇಲ್ಲೇನೋ ಮಾಡೋದು. ಅದನ್ನ ನೀವ್ ಹೇಳ್ದಾಗೆ ರಾ ಶಾಟ್ಸ್ ಅಲ್ಲೇ ಆ ಸ್ಥಳದಲ್ಲೇ ಅದನ್ನ ಹಿಡಿದಿಡುವಂತದ್ದು ಇರ್ತಾರಲ್ಲ. ಅದೇ ತರ ನಾವು ಮಾಡ್ತಾ ಮಾಡ್ತಾ ಹೋದಾಗ ಯುದ್ಧಾಣು ಅಂತ ಒಂದು ಮಾಡ್ತೀವಿ, ಇವತ್ತು ಕಾಡುತ್ತದು. ಯುದ್ಧದ ಭೀಕರತೆಯನ್ನು ಇಟ್ಕೊಂಡು ಸಣ್ಣ ಒಂದು ಕಿರುಚಿತ್ರ. ಅದ್ರಲ್ಲಿ ಏನಾಗಿದೆ ಅಂದ್ರೆ ದೊಡ್ಡ ಇದು ನಡೀತಾ ಇದೆ, ಯಾರೋ ಹೊಡಿತಾರೆ, ಸಣ್ಣ ಅದು ಅಸ್ಪಷ್ಟವಾಗಿ ಹಿಂಗ್ ಬರ್ತಾ ಹೋಗುತ್ತೆ ಆ ಚಿತ್ರ. ಆಕ್ಚುಲಿ ಅದು ನೇರವಾಗಿ ತೋರಿಸಿದ್ರೆ ನಾಟ್ ಎಫೆಕ್ಟಿವ್, ಮತ್ತೆ ಇಟ್ಸ್ ಅಂದ್ರೆ ಒಂಥರ ಮನ ಕಲ್ಕಿ ಏನೋನೋ ಆಗ್ಬಿಡುತ್ತೆ, ನಾಟ್ ಗುಡ್ ಅಂತ ಹೇಳಿ ಅದು ರಾ ಶಾಟ್ಸ್ ಅಲ್ಲೇ ಇಟ್ಟು ಹಿಂಗೊಂಥರ ಬ್ಲಿಂಕ್ ಅಲ್ಲೇ ಬರ್ತಾ ಹೋಗುತ್ತೆ. ಕೊನೆಗೆ ಎಲ್ಲ ಆಗಿ ನಿಂತ ಕಾಣುತ್ತೆ, ಎಲ್ಲ ರಕ್ತ ಆದ್ರೂ ಕೂಡ ಕೊನೆಗೆ ಒಂದು ಮಗು ಅಳೋದಿರುತ್ತೆ, ಎಲ್ಲ ನಾಶವಾಗಿ ಹೋಗಿದೆ. ಆದ್ರೂ ಒಂದು ಸೃಷ್ಟಿಯ ಕೊನೆಯ ವಾಯ್ಸ್ ಅಲ್ಲಿ ಮನಸ್ಸನ್ನ ಕಂಪಿಸುವಂತ ಒಂದು ಚಿತ್ರಣ ಅದು. ಹೌದು ಹೌದು. ಹೀಗೇನೆ ಅದು 16 ಚಿತ್ರಗಳ ಕಿರುಚಿತ್ರ. ಅದು ಜೊತೆಗೆ ಅದಕ್ಕೆ 16 ಪ್ರಶಸ್ತಿ. ಹೌದು ಹೌದು. ಅದು ನಮ್ಗೆ ಹೆಮ್ಮೆ. ಕಿರು ಚಲನಚಿತ್ರ. ಹೌದು ಹೌದು. ನಮ್ಗೆ ಅದು ಹೆಮ್ಮೆಯ ವಿಷಯ. ಹೌದು. ಹಾಗೇನೆ ಅದರಲ್ಲಿ ನನಗೆ ಇನ್ನೊಂದು, ಈ ರೀತಿಯ ಜಾಗತಿಕ ವಿದ್ಯಮಾನಗಳ ಜೊತೆನಲ್ಲಿ ಆ ಚಿತ್ರೀಕರಣದ ಮೆಸೇಜ್ ಅನ್ನ ಕೊಡ್ತಾ, ಸ್ಥಳೀಯ ಗ್ರಾಮೀಣ ಪಲ್ಲಟಗಳನ್ನ ಹೇಳ್ತಾ, ಅದ್ರ ಜೊತೆಲಿ ಸಾಂಸ್ಕೃತಿಕ ಸಾಹಿತ್ಯಿಕ ವಲಯದ ಬಗ್ಗೆನೂ ಒಂದು ವಿಮರ್ಶೆಯನ್ನು. ಹೌದು, ಅದು ಬಹಳ ಹೌದು. ಅದರಲ್ಲಿ ಬಹಳ ಅರ್ಥಪೂರ್ಣವಾಗಿ ಹೊಸ ತಲೆಮಾರನ್ನ ಹಿರಿಯ ತಲೆಮಾರಿನ ಅಹಮ್ಮಿಕೆ ಯಾವ ರೀತಿ ಅದುಮಿಡುತ್ತೆ ಅನ್ನೋದನ್ನ ಬಹಳ ಅರ್ಥಪೂರ್ಣವಾಗಿ. ಹಾಗಾಗಿ ರಮೇಶ್ ಅವರ ಪ್ರಯೋಗಶೀಲತೆ, ಅದರ ಪ್ರಧಾನ ನಿರ್ದೇಶಕರಾಗಿ ಅವರು ಕೆಲಸ ಮಾಡುವಾಗ ಅವರಲ್ಲಿದ್ದಂತ ಆಲೋಚನೆಗಳು, ಸಮಾಜವನ್ನ ನೋಡುವಂಥದ್ದು, ಬರೆಯೋದಕ್ಕಿಂತ ಹೆಚ್ಚು ಪರಿಣಾಮಕಾರಿ ದೃಶ್ಯ ಅನ್ನುವಂಥದ್ದು, ವಿಜುವಲ್ ಎಫೆಕ್ಟ್ ಬೇರೆನೆ ಇರುತ್ತೆ. ಅದನ್ನ ಕಿರುಚಿತ್ರಗಳ ಮೂಲಕ ತೋರಿಸ್ಕೊಟ್ರು. ಹಾಗಾಗಿ ಅದೊಂದು ರೀತಿನಲ್ಲಿ ಅವರ ಪ್ರಯೋಗಗಳ ಮತ್ತೊಂದು ಮಜಲು ಅಂತ ಹೇಳ್ಬಹುದು. ಮತ್ತೆ ಒಂದಷ್ಟು ಮಾತಾಡ್ತಾ ಇದ್ವಿ, ಮಾತುಕತೆ ಮುಂದುವರ್ಸೋಣ. ಅವರ ಇತ್ತೀಚಿನ ದೇಶ ವಿದೇಶದ ಪ್ರವಾಸಗಳ ಅನುಭವ ಕುರಿತು ನಿಮ್ಮ ಅನಿಸಿಕೆಗಳೇನು? ಒಂದ್ ರೀತಿನಲ್ಲಿ ಅವರ ಪ್ರವಾಸ ಅನ್ನುವಂಥದ್ದು ಹುಡುಕಾಟ ನನಗೆ ಅನ್ಸುವ ಹಾಗೆ. ಈ ಹುಡುಕಾಟದ ಹಿಂದೆ ಒಂದು ಸತ್ಯ ದರ್ಶನವನ್ನ ಕಾಣುವಂತಹ ಒಂದು ಹುಡುಕಾಟವನ್ನ ಕಾಣುವಂತ ಹಂಬಲ, ಹಸಿವು ಇದೆ. ಹಾಗೇನೆ ಅವರ ಕೆಲವು ಹಿಂದಿನ ದಿನಗಳ ಚಿಂತನೆಗಳನ್ನ ನಾನು ಸ್ವಲ್ಪ ಹಿಂದಕ್ಕೆ ಹೋಗಿ ಹೇಳೋದಾದ್ರೆ, ಆನಂತರ ಅವರ ಪ್ರವಾಸದ ಇದರ ಬಗ್ಗೆ ಮಾತಾಡ್ತೀನಿ. ಅವರು ಈ ರಾಜಕೀಯ ಚಿಂತನೆಗಳನ್ನ ರೂಢಿಸ್ಕೊಳ್ಳುವಾಗ, ರಾಜಕೀಯ ವಿಶ್ಲೇಷಣೆಯನ್ನ ಮಾಡುವಾಗ, ಸಾಮಾಜಿಕ ವಿಶ್ಲೇಷಣೆಯನ್ನ ಮಾಡುವಾಗ ಪದೇ ಪದೇ ಅವರು ಅವರ ಮಾತುಗಳಲ್ಲಿ ತರುವಂತ ಒಂದಷ್ಟು ವ್ಯಕ್ತಿತ್ವಗಳಲ್ಲಿ KH ರಂಗನಾಥ್ ಕರ್ನಾಟಕದ ಒಬ್ಬ ಧೀಮಂತ, ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರಾದಂತ, ರಾಜಕಾರಣದಲ್ಲಿ ಹೆಸರಾದಂತಹ KH ರಂಗನಾಥ್ ಅವರನ್ನ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾರೆ. ಹಾಗೇನೆ ಇನ್ನೊಬ್ಬರು ರಾಜಕಾರಣಿ, ಅಪರೂಪದ ರಾಜಕಾರಣಿ ಗೋವಿಂದೇಗೌಡರನ್ನ ಪ್ರಸ್ತಾಪ ಮಾಡ್ತಾರೆ. ನನಗೆ ನೆನಪಿರುವ ಹಾಗೆ ಗೋವಿಂದೇಗೌಡರ ಬದುಕಿನ ಬಗ್ಗೆ ಒಂದು ಪುಸ್ತಕ ಬಂತು. ಅವರ ಪುಸ್ತಕದ ಹಿಂದೆ ಹೆಚ್ಚು ಕೆಲಸ ಮಾಡಿದವರು ರಮೇಶ್ ಅವರು. ಗಿರೀಶ್ ಜಕಾಪುರೆ ಅನ್ನುವಂಥವ್ರು ಆ ಪುಸ್ತಕವನ್ನ ಬರೆದಿದ್ರು. ಆ ಪುಸ್ತಕ ಬಂದ ನಂತರ ನನ್ನ ಜೊತೆ ಕೆಲವು ಅವರು ಅನುಭವಗಳನ್ನ ಹಂಚಿಕೊಂಡಿದ್ದು ಈಗಲೂ ಕೂಡ ನನಗೆ ನೆನಪಿದೆ. ನೀನು ಒಳ್ಳೇದನ್ನ ಮಾಡ್ಬಿಡು ನೀನು, ಅದು ಯಾವ ತಡವಾಗಿ ಆದ್ರೂ ಕೂಡ ಅದು ಫಲವನ್ನ ಕೊಡುತ್ತೆ. ಅದಕ್ಕೆ ಇದೊಂದು ಸಣ್ಣ ಪುಸ್ತಕ ಉದಾಹರಣೆ. ಆ ಪುಸ್ತಕ ಬಂದ ಸಂದರ್ಭದಲ್ಲಿ ಸಾಲುಗಟ್ಟಿ ನಿಂತು ಪುಸ್ತಕವನ್ನ ಖರೀದಿ ಮಾಡಿದ್ರು ಅವರ ಅಭಿಮಾನಿಗಳು. ಮತ್ತೆ ರಾಜಕಾರಣದ ಬಗ್ಗೆ, ಸ್ವಚ್ಛ ರಾಜಕಾರಣದ ಬಗ್ಗೆ ಒಂದು ಆಂಬಿಷನ್ ಇರುವಂತವ್ರು ಅಂತ ಜನ ಸಮುದಾಯ, ಓದುಗರು, ಅವ್ರ ಮಾತು ನನಗೆ ನಿಜ ಅನ್ಸುತ್ತೆ. ಹಾಗಾಗಿ ಸದಾ ಒಳಿತನ್ನ ಮಾಡ್ತಾ ಇರೋ, ಅದನ್ನ ತಕ್ಷಣಕ್ಕೆ ಅದರಿಂದ ಫಲವನ್ನ ಬೇಡದ್ ಬೇಡ, ಅದನ್ನ ಮರ್ತ್ ಬಿಡು ನೀನು, ಅದನ್ನ ಹೇಳ್ತಾರೆ. ಅದು ಬಹಳ ಒಂದು ಅರ್ಥಪೂರ್ಣವಾದದ್ದು.
ನಿರೀಕ್ಷೆ ಇಟ್ಕೊಳ್ಳದೆ ಇನ್ನೊಂದು ಒಳ್ಳೆ ಕೆಲಸ ಮಾಡ್ಬಿಡು. ಈಗಿನ ರಾಜಕೀಯಕ್ಕೆ ಫಲ ಅಂದ್ರೆ ಹಣ ಅಂತಲೇ ಆಗ್ಬಿಟ್ಟಿದೆ. ಹೌದೌದು, ಈಗ ಕೊಟ್ಟು ಈಗಲೇ ತಗೊಳ್ಳುವಂತದ್ದು ಈಗ. ಬಿಸಿನೆಸ್. ಹೌದೌದು, ಅಂತಹ ಸಂದರ್ಭದಲ್ಲಿ ಅವರ ಮಾತುಗಳು ಬಹಳ ಅರ್ಥಪೂರ್ಣ ಅಂತ ಅನ್ಸುತ್ತೆ. ಇದನ್ನ ಈ ಸಂದರ್ಭದಲ್ಲಿ ನನಗೆ ನೆನಪಾಯ್ತು, ಅದನ್ನ ಹೇಳ್ಬೇಕು ಅಂತ. ಹಾಗೆ ತಾವು ಕೇಳಿದಾಗೆ ಅವರ ಕಳೆದ ಒಂದು 10 ವರ್ಷಗಳ ಈ ರೀತಿಯ ಹುಡುಕಾಟದ ಪ್ರವಾಸದ ಮೂಲಕ ಹುಡುಕಾಟದ ಹಾದಿ ಇದೆಯಲ್ಲ, ಅದು ಒಂದು ರೀತಿನಲ್ಲಿ ಬೇರೆಯದೇ ಒಂದು ಮಜಲನ್ನ ಪಡ್ಕೊಂಡಿದೆ ಅಂತ ನನಗೆ ಅನಿಸಿದೆ. ಅದು ಹೇಗೆ ಅಂದ್ರೆ, ಪ್ರವಾಸ ಅಂದ್ರೆ ನಮ್ಗೆಲ್ಲ ಗೊತ್ತಿರುವಂತದ್ದು, ಅದೊಂದು ರೀತಿಯಲ್ಲಿ ಮನರಂಜನೆಯನ್ನ ಹುಡುಕುವಂಥದ್ದು, ಹೊಸ ಸ್ಥಳಗಳನ್ನ ಹುಡುಕುವಂಥದ್ದು, ಆಮೇಲೆ ಸಾಹಸ ಪ್ರವೃತ್ತಿಯಿಂದ ಹೋಗುವಂಥದ್ದು ಪ್ರವಾಸ ಅನ್ನುವುದು. ಆದ್ರೆ ರಮೇಶ್ ಅವರು ಹುಡುಕ್ತಾ ಹೋದಂತಹ ಪ್ರವಾಸಿ ತಾಣಗಳ ಬಗ್ಗೆ ನಾನು ನೋಡ್ತಾ ಅವ್ರ ಜೊತೆ ಮಾತಾಡ್ತಾ ಹೋದಾಗ, ಈ ತರದ ಮನೋರಂಜನೆಗೆ, ಹೊಸ ಸ್ಥಳದ ಹುಡುಕಾಟಕ್ಕೆ, ಯಾವುದೋ ಒಂದು ಸಾಹಸದ ಪ್ರವೃತ್ತಿಯಿಂದ ಹೋದಂತಹ ನೋಟ್ಸ್ ಕೊಡೋದಾದ್ರೆ ನಿಮ್ಗೆ, ಅದ್ರಲ್ಲಿ ನಾನು ನೋಡಿದಾಗ ಒಂದು ಫೋಟೋ ಇದೆ ಅದರಲ್ಲಿ. ವಿಯೆಟ್ನಾಂ ನಲ್ಲಿ ಈ ಯಾರು ಗೊತ್ತಾ, ವಿಯೆಟ್ನಾಂ ಅಲ್ಲಿ ಹೆಂಗೆ ಅಂದ್ರೆ ಅಮೆರಿಕ ಏನ್ ಮಾಡ್ಬಿಡುತ್ತೆ ಅಂದ್ರೆ, ತಾನು ಹೋಗ್ಬೇಕಾದ್ರೆ ವಿಯೆಟ್ನಾಂ ವಿರುದ್ಧ ಅಮೆರಿಕ ಸೋತೋಗ್ಬಿಡುತ್ತೆ ಯುದ್ಧದಲ್ಲಿ. ಕೊನೆಗೆ ಅದರ ಆಕ್ರೋಶ ಏನಂದ್ರೆ ಸೋತ್ಬಿಟ್ನಲ್ಲ ಅಂತ. ಯಾಕೆಂದ್ರೆ ಅವರೆಲ್ಲ ಭೂಮಿಯ ಆಳದಲ್ಲಿ ತಾವು ಬಚ್ಚಿಟ್ಕೊಂಡು ಹೋರಾಟ ಮಾಡಿದ್ದೆ ಯಾರು ವಿಯೆಟ್ನಾಂ ಅಡಗು ತಾಣಗಳು ಮಾಡ್ಕೊಂಡು, ಕೊನೆಗೆ ಅಮೆರಿಕ ಯೂನಿಟ್ ಇತ್ತಲ್ಲ, ಅವ್ರ ಜೊತೆಲಿ ಇದ್ರಲ್ಲ ಒಕ್ಕೂಟ, ಬೇಡ ಅವ್ರ ಜೊತೆಲಿ ಬೇಡ, ಅವ್ರ ಜೊತೆ ನೀವು ಹೋಗೋದಾದ್ರೆ ಅಮೆರಿಕ ಯುದ್ಧ ಒಕ್ಕೂಟ ಇದೆಯಲ್ಲ ಅದರಿಂದ ನಾವು ಹೊರಗೆ ಬರ್ತೀವಿ ಅಂತ ಹೇಳಿ ಅಮೆರಿಕ ಜೊತೆ ಮಾತಾಡುತ್ತೆ. ಅನೇಕ ಬೇರೆ ಇದೇ ಇಲ್ದರೆ ವಿಯೆಟ್ನಾಂ ಇಂದ ಅಮೆರಿಕ ಬರ್ಬೇಕಾದ್ರೆ ಎಂತ ಅಮಾನವೀಯ ಕೆಲಸ ಮಾಡುತ್ತೆ ಅಂದ್ರೆ ಅಮೆರಿಕ, ಅಲ್ಲಿ ಮೈನಿಂಗ್ ಮಾಡ್ಬಿಡುತ್ತೆ. ಪ್ರತಿ ಎಲ್ಲ ಅಲ್ಲಲ್ಲೇ ಬಾಂಬ್ಗಳನ್ನ ಇದು ಮಾಡ್ಬಿಡುತ್ತೆ. ಇವತ್ತು ಕೂಡ ಯಾರೋ ಅಲ್ಲಿ ನೆಲಗೈತಾರಂಗೆ, ಯಾರೋ ಸೈಕಲ್ ಅಲ್ಲಿ ಹೋಗ್ತಾರಂಗೆ ಅಥವಾ ಕಾರಲ್ಲಿ ಹೋಗ್ತಾರಂಗೆ, ಯಾರೋ ಒಬ್ಬ ರಂಗೋಲಿ ಬಿಡೋಳಿಗೆ, ಯಾರೋ ಗೋಲಿ ಆಡ್ತಾರೋ ಒಂದು ಮಗುಗೆ ಒಂದು ಬಾಂಬ್ ಸಿಡಿ ಬಿಡ್ಬೋದು ಅನ್ನೋ ಆತಂಕ ಇದೆ. ಅಂತವ್ರ ವಿಕ್ಟಿಮ್ಗಳ ಜೊತೆಲಿ, ಅಂತ ಕಲಾವಿದರ ಜೊತೆಲಿ, ಅಂತ ಸಾಮಾನ್ಯ ಜೊತೆಲಿ ಆಡಳಿತ ಇರ್ತಕ್ಕಂಥ ಒಂದು ಫೋಟೋ ನೋಡಿದೆ. ಇಸ್ ಸಚ್ ಪರ್ಸನ್, ವೆರಿ ಹಾರ್ಟ್ಲಿ ಫೆಲೋ. ನನಗೆ ಬಹಳ ಇಷ್ಟವಾಗ್ಬಿಡ್ತದೆ ಒಂದು ಅನುಭವ. ಹೌದು. ಹಾಗಾಗಿ ಅವರ ಪ್ರವಾಸದ ಹಿಂದೆ ಇರುವಂತದ್ದು ಒಂದು ಆಧ್ಯಾತ್ಮಿಕ ಹುಡುಕಾಟ ಅಂತ ನನಗೆ ಅನಿಸಿದೆ. ಈ ಹುಡುಕಾಟ ಈ ಪ್ರವಾಸದ ಮುಂಚಿನಿಂದಲೂ ಹುಡುಕಾಟದ ಸ್ವಭಾವ ರಮೇಶ್ ಅವರ ವ್ಯಕ್ತಿತ್ವದಲ್ಲಿದೆ. ಅಂದ್ರೆ ಹೊಸದನ್ನ ಹುಡುಕೋದು ಅಂತಂದ್ರೆ ಬಹಳ ರೋಮಾಂಚನಕಾರಿಯಾದದ್ದು, ಬಹುದೊಡ್ಡ ಲೆಜೆಂಡ್ ಇದನ್ನ ನೋಡುವಂಥದ್ದು ಅಲ್ಲ. ಅದು ಕಣ್ಣಿಗೆ ಕಾಣದೇ ಇರುವಂತಹ, ಕಣ್ಣಿಗೆ ಬೀಳದೇ ಇರುವಂತಹ ಸಮುದಾಯಗಳನ್ನ ಹೌದು, ಆ ತರದ ಸಾಮಾನ್ಯರೊಳಗಿರುವಂತಹ ಒಂದು ಉಜ್ವಲ ಬೆಳಕನ್ನ ಕಾಣುವಂತಹ ಒಂದು ಹುಡುಕಾಟ. ಇದನ್ನ ನಾನು ಬಹಳ ಹಿಂದೆನೆ ಅವರು ಸ್ಪರ್ಧಾ ಪ್ರಪಂಚ ಪತ್ರಿಕೆ ಮಾಡ್ತಾ ಇದ್ದಾಗಲೇ ಅದನ್ನ ಗುರುತಿಸಿದ್ದೆ ನಾನು. ಈಗ ಅದ್ ನೆನಪಾಗ್ತಾ ಇದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ದೇಶ ಪ್ರಸಿದ್ಧಿಯನ್ನ ಪಡೆದಿರುವಂತ ಸಾಲುಮರದ ತಿಮ್ಮಕ್ಕ ಅವ್ರ ಬಗ್ಗೆ ಮೊದಲಿಗೆ ನನಗ್ ಗೊತ್ತಿರೋ ಹಾಗೆ, ನನ್ನ ಓದು ಮತ್ತೆ ನನ್ನ ತಿಳುವಳಿಕೆಯ ಮಿತಿನಲ್ಲಿ ಹೇಳೋದಾದ್ರೆ, ಮೊದಲಿಗೆ ಸಾಲುಮರದ ತಿಮ್ಮಕ್ಕನ್ನ ಬೆಳಕಿಗೆ ತಂದಂತವ್ರು ರಮೇಶ್ ಅವರು. ಸ್ಪರ್ಧಾ ಪ್ರಪಂಚ ಪತ್ರಿಕೆಯಲ್ಲಿ ಅವರು ನಾಡಿಗೆ ಹೌದು ನಾಡಿಗೆ ಸಿರಿದೇವಿಯಾದ ಬಡವಿ ಸಾಲುಮರದ ತಿಮ್ಮಕ್ಕ ಅಂತ ಕುರಿತು ಒಂದು ಲೇಖನವನ್ನ ಪ್ರಕಟಿಸಿದಾಗ ಇಡೀ ನಾಡು ಸಾಲುಮರದ ತಿಮ್ಮಕ್ಕನ ಬಗ್ಗೆ ತಿರುಗಿ ನೋಡ್ತು. ಈ ತರದ ಹುಡುಕಾಟ ಆರಂಭದಲ್ಲೇ ಇದೆ. ಹೌದು ಬಂದು ಸಾಲುಮರದ ತಿಮ್ಮಕ್ಕನ್ನ ಅವ್ರನ್ನ ಸನ್ಮಾನಿಸಿ ಅವ್ರನ್ನ ಹೊರ ಪ್ರಪಂಚಕ್ಕೆ ಪರಿಚಯ ಮಾಡದಂತಹ ಒಂದು ಕೆಲಸವನ್ನ ಆ ದಿನಗಳಲ್ಲೇ ರಮೇಶ್ ಅವರು ಮಾಡಿದ್ರು. ಹಿಂದೆ ಅವರು ಓಡಾಡೋ ಜಾಗಕ್ಕೆಲ್ಲ ಗಂಜಲ ಹಾಕೊಂಡು ಹೋಗ್ತಿದ್ರು ಅಂತ. ಹೌದು ನೋಡಿ ಹೇಗೆ ಪವಿತ್ರ ಆಗಿದೆ. ಹೌದು. ಹಾಗಾಗಿ ಇಂತಹ ಹುಡುಕಾಟದ ಹಿಂದೆ ರಮೇಶ್ ಅವರ ಒಂದು ಸಣ್ಣ ಸಣ್ಣ ಬೆಳಕಿನ ಕಿಡಿಗಳನ್ನ, ಮಹಾನ್ ಜ್ಯೋತಿಗಳನ್ನ ಹುಡುಕೋದಕ್ಕಿಂತ ಸಣ್ಣ ಸಣ್ಣ ಬೆಳಕಿನ ಕಿಡಿಗಳನ್ನ ಮುನ್ನೆಲೆಗೆ ತರುವಂತಹ ಕೆಲಸವನ್ನ ಆಗ್ಲಿಂದನೂ ಮಾಡ್ತಾ ಇದ್ದಾರೆ. ಈ ಹುಡುಕಾಟದ ಮುಂದುವರೆದ ಭಾಗವಾಗಿ ಅವರು ದೇಶ ವಿದೇಶಗಳಿಗೆ ಪ್ರವಾಸ ಹೋದಾಗ ಅಲ್ಲಿ ಆಧ್ಯಾತ್ಮದ ಸಾಧು ಸಂತರು ಅಂತಂದ್ರೆ ಬಹಳ ದೊಡ್ಡದಾಗಿ ಭವ್ಯವಾದ ಮಂದಿರಗಳನ್ನ ಕಟ್ಕೊಂಡಿರುವಂತವ್ರಲ್ಲ. ಇಲ್ಲಿ ಕಾಡು ಕಣಿವೆಗಳಲ್ಲಿ ವಾಸ ಮಾಡ್ತಾ ತಮ್ಮದೇ ಜ್ಞಾನವನ್ನ ಹಂಚುವಂತಹ ಆಧ್ಯಾತ್ಮದ ಅನುಭವವನ್ನ ಒಂದು ರೀತಿಯಲ್ಲಿ ಅವಧೂತರನ್ನ ಹುಡುಕುವಂತಹ ಒಂದು ಪ್ರಯತ್ನ. ಅಲ್ಲಿಂದ ಇನ್ಸ್ಪಿರೇಷನ್, ಅವರ ಒಳಿತುಗಳನ್ನ ತಂದು ಹಂಚುವಂತ ಆತರ ಬೇರೆ ಬೇರೆ ಸಾಧು ಸಂತರನ್ನ, ಅವಧೂತರನ್ನ ಕಂಡು ಅವ್ರ ಜೊತೆ ಇದ್ದು ಒಡನಾಡಿ ಅವರ ಚಿಂತನೆಗಳನ್ನ, ಅವರದೇ ಆದ ಭಿನ್ನವಾದ
ಥಾಟ್ಸ್ ಅದನ್ನ ಅಲ್ಲಿಂದ ತಂದು ಕನ್ನಡದ ಜನತೆಗೆ ತಮ್ಮ ಬರವಣಿಗೆಗಳ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ಹಂಚುವಂತ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಹಾಗೆ ಹೋದಾಗ್ಲೆಲ್ಲ ನನಗೆ ಇತ್ತೀಚೆಗೆ ಅವರು ಒಂದು ಕವಿತೆಯನ್ನ ಬರೆದಿದ್ದಾರೆ. ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಕವಿತೆಯನ್ನ ನನಗೆ ಓದ್ಬೇಕು ಅಂತ ಅವರ ಬಯಲ ಕನ್ನಡಲ್ಲೂ ಕೂಡ ಅದು ಸೇರ್ಪಡೆ ಆಗಿದೆ. ಇದನ್ನ ಅವರು ಬಹಳ ಮುಕ್ತವಾಗಿ ಹೇಳ್ಕೊತಾರೆ. ನಾನು ಈ ಕವಿತೆಗೆ ಎಲ್ಲಿಂದ ಪ್ರೇರಣೆ ಪಡೆದೆ, ಎಲ್ಲಿಂದ ಇನ್ಸ್ಪೈರ್ ಆದ ಇದನ್ನ ಅಂತ ಹೇಳ್ತಾರೆ. ಬಹಳ ಮುಕ್ತವಾಗಿ ಮತ್ತು ವಿನಯವಾಗಿ ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ಆ ಪದ್ಯದ ಅದೊಂದು ಬಹಳ ದೀರ್ಘವಾದ ಪದ್ಯ. ಆ ಸಂಕಲನ ಬಂದಾಗ ಓದುಗರು ಅದನ್ನ ಓದಿ ಆಸ್ವಾದಿಸ್ಲಿ. ನನಗೆ ಅಲ್ಲಿ ಕಾಡದಂತ ಕೆಲವು ಸಾಲುಗಳನ್ನ ಓದ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆ ಕವನ ಸಂಕಲನದ ಶೀರ್ಷಿಕೆ ಇಳಿದು ಬಾ ತಂದೆಯೇ ಅನ್ನುವಂಥದ್ದು. ಅದರಲ್ಲಿ ಆರಂಭದಲ್ಲಿ ಅವರು ಪಲ್ಲವಿನಲ್ಲಿ ಹೇಳ್ತಾರೆ, ಇಳಿದು ಬಾ ತಂದೆಯೇ, ಇಳಿದು ಬಾರೋ ತಂದೆಯೇ ಇಳಿದು ಬಾ. ಒಂದು ಆತ್ಮೀಯ ಚಿತ್ರಣ ಇಲ್ಲಿ ಕಾಣಿಸುತ್ತೆ. ಅಲ್ಲಿ ಹೀಗೆ ಹೇಳ್ತಾ ಹೋಗ್ತಾರೆ, ಕುರಿಗಾಹಿ ಕ್ರಿಸ್ತನ ಸೊಬಗೆ ಏಸು ಕ್ರಿಸ್ತಂ ಕರುಣಾಮೃತಂ, ದನಗಾಹಿ ಶ್ರೀಕೃಷ್ಣನ ಚೆಲುವೆ ಶ್ರೀಕೃಷ್ಣಂ ಪ್ರೇಮಾಮೃತಂ. ಈ ಸಾಲು ನನಗೆ ಬಹಳ ಅರ್ಥಪೂರ್ಣ ಅನಿಸುತ್ತೆ. ಎಲ್ಲಿಯ ಶ್ರೀಕೃಷ್ಣ, ಎಲ್ಲಿಯ ಯೇಸು, ಇವರಿಬ್ಬರ ಹುಟ್ಟು ಕುರಿದೊಡ್ಡಿಯಲ್ಲಿ ಆದಂಥದ್ದು ಅನ್ನುವಂಥದ್ದನ್ನ ಹೇಳ್ತಾ ಕೃಷ್ಣನನ್ನ ಅವನ ಕುರಿಗಾಹಿ ಅನ್ನುವಂಥದ್ದನ್ನ ಯೇಸುನ ಹೇಳ್ತಾ ಸಮೀಕರಿಸೋದಿದೆಯಲ್ಲ, ಎರಡು ಧರ್ಮಗಳನ್ನ ಸಮನ್ವಯವಾಗಿ ನೋಡುವಂಥದ್ದು. ನಮಗೆ ಹೌದು, ತಮಗೆ ಗೊತ್ತಿರೋ ಹಾಗೆ ಈ ಧರ್ಮದ ಹೆಸರಿನಲ್ಲಿ ಏನೆಲ್ಲ ಸಂಘರ್ಷಗಳು ನಡೀತಾ ಇದೆ, ಅದರಲ್ಲೂ ಅಲ್ಪಸಂಖ್ಯಾತ ಧರ್ಮದವರ ಮೇಲೆ ನಮ್ಮ ಬೇರೆ ಬೇರೆ ಧರ್ಮದವರು ಅಸಹನೆಯ ಮನೋವೃತ್ತಿಯನ್ನ ತೋರಿಸ್ತಾ ಇರುವಂತ ಸಂದರ್ಭದಲ್ಲಿ, ಅಸಹಿಷ್ಣುತೆಯನ್ನ ತೋರಿಸುವಂತ ಸಂದರ್ಭದಲ್ಲಿ ಇಂತಹ ಒಂದು ಸಮನ್ವಯವನ್ನ, ಎರಡು ಧರ್ಮಗಳನ್ನ, ಯೇಸು ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಅನ್ನುವಂಥದ್ದನ್ನ ಹೇಳುವಂಥದ್ದು ಈ ಕವಿತೆನಲ್ಲಿ ನನಗೆ ಬಹಳ ಮುಖ್ಯವಾಗಿ ಕಂಡಿದೆ. ಅವರ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮುಂದಿನ ಒಂದು ಸ್ಟಾಂಜಾದಲ್ಲಿ, ಮನುಜನೊಳಗಿನ ದೈವತ್ವವು ಕ್ರಿಸ್ತನಲ್ಲಿ, ದೈವತ್ವದೊಳಗಿನ ಮನುಷ್ಯತ್ವವು ಕೃಷ್ಣನಲ್ಲಿ, ಯೇಸು ಕ್ರಿಸ್ತ ಶ್ರೀಕೃಷ್ಣ ಭಕ್ತಿರಸದ ಮಾನಸ ಸರೋವರದೊಳಗೆ ಈಜುವ ಹಂಸಗಳು, ಕ್ರಿಸ್ತ ಕೃಷ್ಣ ಒಬ್ಬರೊಳೊಬ್ಬರಾಗಿ ಹಡೆದು ಲೋಕವಾಗಿ, ಇಳಿದು ಬಾ ತಂದೆಯೇ ಇಳಿದು ಬಾ, ಇಳಿದು ಬಾರೋ ತಂದೆಯೇ ಇಳಿದು ಬಾ. ಇಲ್ಲಿ ಅವರು ಯೇಸುನಾದ್ರೂ ಕರೀತಾ ಇರ್ಬೋದು, ಕೃಷ್ಣನಾದ್ರೂ ಕರೀತಾ ಇರ್ಬೋದು, ಇನ್ಯಾವುದಾದ್ರು ಧಾರ್ಮಿಕ ನೇತಾರನನ್ನ ಕರೀತಾ ಇರ್ಬೋದು, ಇನ್ಯಾವುದೋ ದೈವವನ್ನ, ಮನುಜ ಕುಲಕ್ಕೆ ಒಳಿತನ್ನ ಮಾಡುವಂತಹ ದೈವವನ್ನ ಕಾಣ್ತಾ ಇರ್ಬೋದು. ಇನ್ನೊಂದು ಸ್ಟಾಂಜದಲ್ಲಿ ಹೇಳ್ತಾರೆ ಅವರು, ಓ ಯೇಸು ಕ್ರಿಸ್ತನೇ, ನಾ ಕಾಣುತ್ತಿರುವೆ ನಿನ್ನ ಯಾತನೆಯೇ ಜಗದ ಯಾತನೆಯಾಗಿ, ನಾನು ಯಾತನ ಶಿಬಿರದಲ್ಲಿ ಮಲಗಿರುವೆ, ನಾನು ಅಳುವೆ ನನಗಾಗಿಯೇ ಅಲ್ಲ ನಿನಗಾಗಿ ಹೇಳುವೆ ದೈವವೇ. ಇದು ಯಾಕೆ ಅಂದ್ರೆ ಯೇಸು ಕ್ರಿಸ್ತನ ನೋವನ್ನ ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಇಡೀ ಯೇಸು ಕ್ರಿಸ್ತನ ಹೌದು ಹೌದು ನಾವು ನನಗೆ ಈ ಕವಿತೆಯನ್ನ ಓದ್ತಾ ಇರುವಾಗ, ನಾನು ಯಾತನ ಶಿಬಿರದಲ್ಲಿ ಮಲಗಿರುವೆ, ನಾನು ಅಳುವೆ ನನಗಾಗಿಯೇ ಅಲ್ಲ ನಿನಗಾಗಿ ಹೇಳುವೆ ದೈವವೇ. ಇದು ನಾವು ದೇವ್ರ ಹತ್ರ ಹೋದಾಗ ನಮ್ಮ ಸಂಕಟವನ್ನ ತೋಡ್ಕೋತೀವಿ ಸಾಮಾನ್ಯವಾಗಿ. ದೇವರ ಸಂಕಟವನ್ನ ನಮ್ಮ ಸಂಕಟವನ್ನಾಗಿ ಮಾಡ್ಕೊಳ್ಳೋದಿದೆಯಲ್ಲ, ಇದು ಇನ್ನೊಂದು ರೀತಿನಲ್ಲಿ ಮನುಷ್ಯ ದೈವವಾಗುವ ಒಂದು ಪ್ರಕ್ರಿಯೆ ಇದು. ಹಾಗಾಗಿ ಅಲ್ಲಿ ನಾವು ನಾನು ತುಂಬಾ ಸಲ ಹೌದು 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 ಆತನ ನೋವನ್ನ ಹೌದೌದು ಬಹಳ ಚೆನ್ನಾಗಿ ಹೇಳಿದ್ರಿ ಇದನ್ನ. ಹೌದು, ಹಾಗಾಗಿ ನೀನ್ ಹೇಳ್ತಾ ಇದ್ದೀಯ ಅಂತ ಕಣ್ಣಪ್ಪ ತನ್ನ ಕೊಡುವಂತದ್ದು ಈ ತರದ್ದು ದೈವಕ್ಕಾಗಿ ಹೇಳೋದಿದೆಯಲ್ಲ, ನಮ್ಮ ಕಣ್ಣೀರನ್ನ ಹಾಕಿ ಸಮಾಧಾನ ಮಾಡ್ಕೊಂಡು ಬರ್ತೀವಿ ನಾವು ಯಾವುದೇ ರೀತಿ. ಆದ್ರೆ ಆ ದೈವ ಅಳ್ತಾ ಇರೋದನ್ನ ನೋವು ಅನುಭವಿಸುತ್ತಾನೆ. ಈಗ ನಾವು ಯೇಸುವಿನ ಜೀವನ ಗಾಥೆಯನ್ನ ನೋಡಿದ್ರೆ ಅವನು ನನಗೆ ಆಮೇಲೆ ನನಗೂ ಕೂಡ ಹಾಗನ್ಸಕ್ ಶುರುವಾಯ್ತು ಅದು. ಯೇಸುವಿನ ಹತ್ರ ನಾನು ಎಲ್ಲಾದ್ರೂ ಹೋದಾಗ, ಯೇಸು ಅವನು ಶಿಲುಬೆಯಲ್ಲಿ ನೇತಾಡ್ತಾ ಇರೋದು ನೋಡಿದಾಗ, ಅಲ್ಲಿ ಹೋದಂತ ಭಕ್ತರು ಹೋಗಿ ತಲೆ ತಗ್ಸಿ ಅವನಿಗೆ ಮೇಣದ ಬತ್ತಿ ಹಚ್ಚೋದು, ಒಂದು ಜ್ಯೋತಿಯನ್ನ ಬೆಳಗೋದು ಮಾಡುವಾಗ, ಆದ್ರೆ ತಲೆ ಎತ್ತಿ ನೋಡಿದಾಗ ಯೇಸುವನ್ನ ಅವನು ಯೇಸು ಅರಸುವಂತ ಚಿತ್ರಣ ಕಡಿಮೆ, ಅವನು ನೋವಿನ ಚಿತ್ರಣಗಳಿದೆ. ಆಮೇಲೆ ಅವನು ತಲೆಯನ್ನ ತಗ್ಸಿರುವಂಥದ್ದು, ಅವನು ಮೊಳೆಯನ್ನ ಹೊಡೆಸ್ಕೊಂಡು ನಿಂತಿರುವಂತ ಅದು ಒಂದು ಚಿತ್ರಣ, ಒಂದು ರೂಪಕವಾಗಿ ಕಂಡ ತಕ್ಷಣ ನಾವೇ ಎಷ್ಟೋ ಸಲ ಹೌದಲ್ವಾ, ಎಷ್ಟು ನೋವನ್ನ ಜಗತ್ತಿಗಾಗಿ
ಅವನು ವೈಯಕ್ತಿಕ ಯಾವುದೇ ಇದಕ್ಕೋಸ್ಕರ ಅವನು ಆ ಯಾತನೆಯನ್ನ ನೋವನ್ನು ಅನುಭವಿಸಿಲ್ಲ. ಇದನ್ನ ಭಗವಂತನ ನೋವು, ನನ್ನ ನೋವು ಕೂಡ ಅಂತ ಅನ್ಸೋದಿದೆಯಲ್ಲ, ಅದಕ್ಕಿಂತ ಒಂದು ದೊಡ್ಡ ಭಕ್ತಿಯ ಪ್ರದರ್ಶನ ಇಲ್ಲ. ಹಾಗೇನೆ ಭಗವಂತನ ನೋವು, ಸಮಾಜದ ನೋವು ಅನ್ನುವಂಥದ್ದು. ಈ ಕವಿತೆ ನನಗೆ ಎಲ್ಲಿಂದ ಪ್ರೇರಣೆ ಪಡ್ಕೊಂಡೆ ಅನ್ನೋದನ್ನ ಬಹಳ ಚೆನ್ನಾಗಿ ಕವಿತೆಯ ಕೊನೆಯ ಇದರಲ್ಲಿ ಟಿಪ್ಪಣಿನಲ್ಲಿ ಅವರು ಹೇಳ್ತಾರೆ. ಈ ಕವಿತೆಯು ನಾನು ಖುದ್ದಾಗಿ ಯೇಸು ಕ್ರಿಸ್ತ ಬೆತ್ಲೆಹೆಮ್ನಲ್ಲಿ ಹುಟ್ಟಿ ಬೆಳೆದ ನಜರತ್ ಎಂಬ ನಗರ, ಪ್ರಲೋಭನೆಯ ಪರ್ವತ ಮತ್ತು ಶಿಲುಬೆಗೇರಿದ ಜೆರೂಸಲೆಂ, ವ್ಯಾಟಿಕನ್ ಸಿಟಿ, ಜಾರ್ಜಿಯಾ ದೇಶದ ಪವಿತ್ರ ಚರ್ಚುಗಳು ಮತ್ತಿತರ ಜಾಗಗಳಲ್ಲಿ ಓಡಾಡಿದಾಗ ಅನುಭವಿಸಿದ ಅನುಭಾವ ಅನುಭೂತಿ. ಬಹಳ ಅರ್ಥಪೂರ್ಣವಾದ ಎರಡು ಶಬ್ದಗಳು, ಅನುಭಾವ ಅನುಭೂತಿ. ನನ್ನ ಕಾವ್ಯದ ಕಣ್ಣುಗಳಾದ ವಿಶ್ವಾತ್ಮ ನೆಲೆಯ, ನೆಲದ ಕರುಣೆಯ, ಪ್ರೀತಿ, ಪ್ರೇಮ, ಸಮತೆ, ಜೀವ ಕಾರುಣ್ಯತೆಯ ಪ್ರತಿರೂಪ ಕವಿಗಳಾದ ಕುವೆಂಪು, ಬೇಂದ್ರೆ ಅವರುಗಳ ಇಳಿದು ಬಾ ತಾಯಿ ಮತ್ತಿತರ ಪದ್ಯಗಳಿಂದ ಪ್ರೇರಿತವಾಗಿದೆ. ಇದೊಂದು ಟಿಪ್ಪಣಿ ಬಹಳ ನನಗೆ ಮುಖ್ಯ ಅನ್ಸುತ್ತೆ. ಇದು ಇದು ನಮ್ಗೆ ನಕಲು ಅಂತ ಅನ್ಸಲ್ಲ, ಇಲ್ಲಿಂದ ಪ್ರೇರಣೆ ಪಡೆದಿದ್ದೀನಿ ನಾನು. ಇವರ ಕುವೆಂಪು ಅವರನ್ನ ಯಾವ ನೆಲೆಗಟ್ಟಿನಲ್ಲಿ ತಂದು ನಿಲ್ಸಿದ್ದಾರೆ ಅಂದ್ರೆ, ವಿಶ್ವಾತ್ಮ ನೆಲೆಯ, ನೆಲದ ಕರುಣೆಯ. ಈ ನೆಲದ ಕರುಣೆ, ಪ್ರೇಮ, ಸಮತೆ, ಕಾರುಣ್ಯ ಅನ್ನುವಂಥದ್ದು ಪದೇ ಪದೇ ರಮೇಶ್ ಅವರ ಪದ್ಯಗಳಲ್ಲಿ, ಅವರ ಬರಹಗಳಲ್ಲಿ ಬರುತ್ತೆ. ಇದೊಂದು ಬಹುದೊಡ್ಡ ಆಶಯ. ಪ್ರೇರಣೆ ಅನ್ನೋದು ಕವಿ ಕಥೆಗಾರರಿಗೆ ಒಂದು ಸಾಹಿತ್ಯ ಅನ್ನೋದೊಂದು ಒಡಲು, ಅದೊಂದು ತಾಯಿಯ ಒಡಲು. ಹೌದು. ಅಲ್ಲಿಂದ ಅವ್ರು ಪ್ರೇರಣೆ ಮಾಡಿದ್ರೆ ಇನ್ನಂಗೆ ಅವರು ಬರ್ಕ ಕೂತಿರ್ತಾರ. ಹೌದು 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 ಪ್ರೇರಣೆ ಸಹಜ. ಹೌದು ಹೌದು ಅದಕ್ಕೊಂದು ಹೊಸ ರೂಪವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದು ಅವರ ಪ್ರವಾಸದಿಂದ ಹುಟ್ಟಿರುವಂತಹ ಒಂದು ಬಹುದೊಡ್ಡ ಕೊಡುಗೆ ಅಂತ ನನಗೆ ಅನ್ಸುತ್ತೆ. ನಾವು ಹೋದಾಗ್ಲೆಲ್ಲ ಪ್ರವಾಸ ಕಥನಗಳನ್ನ ಬರೆಯೋದನ್ನ ನೋಡಿದೀವಿ ಸಾಹಿತಿಗಳು. ಪ್ರವಾಸ ಕಥನಗಳು, ಅಲ್ಲಿನ ಕಟ್ಟಡಗಳು, ಅಲ್ಲಿನ ಬೇರೆ ಬೇರೆ ತಾಣಗಳು, ಅಲ್ಲಿನ ಬಹುಮುಖ್ಯವಾದ ಮನೋರಂಜನೆ ವಿಷಯಗಳು, ಅಲ್ಲಿನ ಪಾರ್ಕ್ಗಳು, ಅದನ್ನ ಮಾತ್ರ ಬರಿತಾ ಇರ್ತಾರೆ. ಹಾಗಾಗಿ ಹೆಚ್ಚು ಹೆಚ್ಚು ಈ ಪ್ರವಾಸಗಳನ್ನ ಮಾಡ್ತಾ ಅಲ್ಲಿಂದ ಹುಡುಕಾಟಗಳನ್ನ ನಡೆಸೋಕೆ ನೆಮ್ಮದಿಯ ಹೌದು 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 ಹಾಗಾಗಿ ಹೌದು 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 ಆ ರೀತಿನಲ್ಲಿ ಈ ಬರಹ ಹುಟ್ಟಿರುವಂತದ್ದು ಈ ತರದ ಹುಡುಕಾಟಗಳಿಂದ ಅಂತ ಅನ್ಸುತ್ತೆ. ಹಾಗಾಗಿ ಅವರ ಇತ್ತೀಚಿನ ಪ್ರವಾಸಗಳು ಅವರಲ್ಲಿ ಒಂದು ರೀತಿನಲ್ಲಿ ಹೊಸ ಒಂದು ಸಂವೇದನೆಯನ್ನ, ಹೊಸ ಒಳಹುಗಳನ್ನ, ಬೆಳಕುಗಳನ್ನ ಅವರ ಅಂತರಂಗದಿಂದ ಹುಟ್ಟಿರುವಂತಹ. ಹಾಗಾಗಿ ಇಂಥದ್ರ ಮೂಲಕ ಅವರು ಬಯಲ ಕನ್ನಡಿ ಮತ್ತು ಮನದ ಮಿಂಚಿನಲ್ಲಿ ಈ ತರದ ಬೇರೆ ಬೇರೆ ರೂಪಕಗಳನ್ನ ತರಲಿಕ್ಕೆ ಸಾಧ್ಯ ಆಗಿದೆ. ಅವರ ಪ್ರವಾಸದ ಫಲ ಅಂತ ನನಗೆ ಇದು ಅನಿಸಿದೆ. ಉಳಿದಂತೆ ಅವ್ರ ಬಗ್ಗೆ ಈಗ ರಮೇಶ್ ಅವರ ಸಂಪರ್ಕದಲ್ಲಿ ಅಧಿಕಾರಿಗಳು, ರಾಜಕಾರಣಿಗಳು, ಕಲಾವಿದರು, ಸಾಹಿತಿಗಳು, ಉದ್ಯಮಿಗಳು ಸೇರಿದಂತೆ ಆದರ್ಶವಾದ ಜನರನ್ನೇ ಇವರು ಹುಡುಕಿ ಅವರೊಂದಿಗೆ ಕೈ ಜೋಡಿಸಿ ಒಳಿತು ಮಾಡಲು ಬಯಸಿದ ಜೀವವಿದು. ಇವರ ಬಗ್ಗೆ ನೀವೇ ತಿಳಿದಂತೆ ನಿಮ್ಮ ಅಭಿಪ್ರಾಯ? ಬಹಳಷ್ಟು ನಾನು ನೋಡಿದಾಗೆ ನಮ್ಮಲ್ಲಿ ಅಧಿಕಾರಶಾಹಿಯನ್ನ ತಮ್ಮ ವೈಯಕ್ತಿಕ ಬದುಕಿಗೆ ಬಳಸ್ಕೊಂಡವರೇ ಜಾಸ್ತಿ. ಆದ್ರೆ ನಾನು ಕಂಡ ಹಾಗೆ ಅವರ ವೈಯಕ್ತಿಕ ಒಡನಾಟದಲ್ಲಿ ನೋಡಿದಾಗೆ ಯಾವುದೇ ಅದು ಇಲಾಖೆ ಆಗಿರ್ಬೋದು, ಯಾವುದೇ ವರ್ಗದ ಅಧಿಕಾರಿಗಳಾಗಿರ್ಬೋದು, KS ಅಧಿಕಾರಿಗಳ, IAS ಅಧಿಕಾರಿಗಳ ಬಹಳಷ್ಟು ಒಡನಾಟ ಇದೆ ಅವ್ರಿಗೆ. ಆದ್ರೆ ಅವರು ಅದನ್ನ ತಮ್ಮ ವೈಯಕ್ತಿಕ ಲಾಭಕ್ಕೆ ಯಾವತ್ತೂ ಬಳಸ್ಕೊಂಡವ್ರಲ್ಲ. ತಮ್ಮ ಬಳಿಗೆ ಕಷ್ಟ ಅಂತ ಬಂದಂತ ಯಾವುದೇ ಸಮುದಾಯದ ಯಾವುದೇ ವ್ಯಕ್ತಿ, ಅದು ಸ್ತ್ರೀ ಆಗ್ಲಿ, ಪುರುಷರಾಗ್ಲಿ, ಹುಡುಗರಾಗ್ಲಿ, ಹುಡುಗಿರಾಗ್ಲಿ, ಯಾವುದೇ ಜಾತಿ ಇಲ್ದೇನೆ ತಮ್ಮಿಂದ ಆದಂತಹ ತಮ್ಮ ಸ್ನೇಹ ವಲಯದಲ್ಲಿ ಇರುವಂತ ಅಧಿಕಾರಿಗಳ ಅವರಿಂದ ಸಹಾಯವನ್ನ ಮಾಡಿಸೋದನ್ನ ನಾನು ಕಂಡಿದ್ದೇನೆ ಬಹಳಷ್ಟು. ಹಾಗಾಗಿ ಅಧಿಕಾರಶಾಹಿಯ ದುರ್ಬಳಕೆಯನ್ನ ಸ್ನೇಹದ ಹೆಸರಿನಲ್ಲಿ ಮಾಡ್ಕೊಂಡದನ್ನ ನಾನು ಎಲ್ಲೂ ಕೂಡ ನೋಡಿಲ್ಲ. ಹಾಗೇನೆ ಅಧಿಕಾರಿಗಳ ಜೊತೆ ಅಷ್ಟೇ ನಿಷ್ಠುರವಾಗಿ ನಡ್ಕೊಂಡದ್ದು ನಾನು ಬಹಳಷ್ಟು ಕಡೆ ನೋಡಿದ್ದೇನೆ. ಅವ್ರು ಎಷ್ಟೋ ಸಮಾರಂಭಗಳಲ್ಲಿ ಈ ಪೌರ ಕಾರ್ಮಿಕರ ಬಗ್ಗೆ ಮಾತನಾಡ್ತಾ, ರೈತರ ಬಗ್ಗೆ ಮಾತನಾಡ್ತಾ, ರೈತರಿಗೆ ನಿಶ್ಚಿತವಾದ ಬೆಲೆ ಕೊಡಿಸಿ ನೀವು ಅವ್ರಿಗೆ ಅವರು IAS ಅಧಿಕಾರಿಗಳ ಜೊತೆ ಮಾತಾಡ್ತಾನೆ ಹೇಳ್ತಾರೆ. IAS ಅಂತಂದ್ರೆ ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್. ಈ ಮಾತು IAS ಇದು ರೈತರೇ ದೇಶದ ಬೆನ್ನೆಲುಬು ಅನ್ನುವಂತ ಮಾತಿಗೆ ಬಹಳ ಹತ್ತಿರವಾದಂತಹ ಒಂದು ಸಮೀಕರಣದ ಮಾತು. ಹಾಗಾಗಿ ಅವ್ರು ಎಷ್ಟೋ ಕಡೆ ಹೇಳ್ತಾರೆ ಪೌರ ಕಾರ್ಮಿಕರಿಗೆ ಯಾಕೆ ಅವರು ಕೂಡ ಈ ದೇಶದ ಬಹುದೊಡ್ಡ ಒಂದು ಶಕ್ತಿ. ಹಾಗೇನೆ ರೈತರೇ ಈ ದೇಶದ ಒಂದು ದೊಡ್ಡ ಶಕ್ತಿ. ಅವ್ರಿಗೂ ಕೂಡ ಯಾಕೆ ನೀವು
ಒಂದು ನಿರ್ದಿಷ್ಟವಾದ ಒಂದು ಸಂಭಾವನೆಯನ್ನ ಸಂಬಳವನ್ನ ಫಿಕ್ಸ್ ಮಾಡಬಾರ್ದು. ಕೊಟ್ಟಷ್ಟು ಕೊಡ್ಬೇಕು. ಹೌದು, KS ಅಧಿಕಾರಿಗಳು ನೀವು ಮಾಡೋ ಕೆಲಸಕ್ಕಿಂತ ಹೆಚ್ಚು ಕೆಲಸವನ್ನ ಮಾಡ್ತಾರೆ. ಅವರು ಅನಕ್ಷರಸ್ಥರಿಗಿರ್ಬೋದು, ಆದ್ರೆ ಅವರ ಶ್ರಮಶಕ್ತಿ ಈ ದೇಶಕ್ಕೆ ಈ ಸಮಾಜಕ್ಕೆ ದೊಡ್ಡದು ಕೊಳೆಯನ್ನು ತೊಳೆಯುವ, ಹೌದು ಹೌದು ಹೌದು, ಕೊಳೆಯನ್ನು ಕೊಳೆಯನ್ನು ತೊಳೆಯುವ ಮತ್ತೆ ಮನುಷ್ಯರಿಗೆ ಬೆಳೆಯನ್ನು ಬೆಳೆದು ಕೊಡುವ ರೈತರು. ಹಾಗಾಗಿ ಇವರಿಬ್ಬರನ್ನ ನೀವು ಮೇಲಕ್ಕೆ ತನ್ನಿ, ಅವರನ್ನ ಗೌರವಿಸಿ, ಅವರ ಬದುಕನ್ನ ಉತ್ತಮಪಡಿಸಿ, ಅವ್ರಿಗೆ ಒಂದು ನಿಮ್ಮಷ್ಟು ಸಮಾನವಾದದ್ದು ವೇತನ ಕೊಡದೇ ಇದ್ರು ಕೂಡ ನಿಮ್ಮ ಹತ್ತಿರ ಹೆಚ್ಚು ಕಮ್ಮಿ ಇದಾದ್ರೆ ದೇಶದ ಅಭಿವೃದ್ಧಿಯ ಮೊದಲನೇ ಸ್ಟೆಪ್. ಹೌದು, ಇದು ಉಲ್ಟಾ ಥಾಟ್ಸ್ ಇದೆ. ಹೌದು ಹೌದು. ಇವರು ಬೇರೆ ಬೇರೆ ನಾವು ಹೇಳಿದ್ರೆ ದೇಶ ವಿದೇಶದ ಕಾರ್ಯಕ್ರಮಗಳಿಗೆ ಹೋದಾಗಲೆಲ್ಲ ಅಲ್ಲೂ ಕೂಡ ಇದನ್ನೇ ಪ್ರಶ್ನೆ ಮಾಡಿದ್ದಾರೆ. ಅದನ್ನ ನಾನು ತುಂಬಾ ಮಾತುಗಳಲ್ಲಿ ನೋಡಿದ್ದೀನಿ. ಹಾಗಾಗಿ ಅವರ ವೈಯಕ್ತಿಕ ಬದುಕಿನಲ್ಲಿ ಒಂದ್ ರೀತಿಯಲ್ಲಿ ಅವರ ವೈಯಕ್ತಿಕ ಬದುಕು ಸಾಮಾಜಿಕ ಬದುಕು ಕೂಡ. ಹಾಗಾಗಿ ಎರಡು ಹೌದು. ಹಾಗಾಗಿ ನಮ್ಮ ನಡುವೆ ಇರುವಂತಹ ಬಹಳ ಅಪರೂಪದ ವ್ಯಕ್ತಿತ್ವಗಳಲ್ಲಿ ನಾಗತಿಲಿ ರಮೇಶ್ ಕೂಡ ಒಬ್ರು ಅಂತ ನನಗೆ ಅನ್ಸುತ್ತೆ. ಇಲ್ಲಿಯವರೆಗೆ ಮಂಜುನಾಥ್ ಲತಾ ಅವರ ಬಗ್ಗೆ, ಅವರು ನತ್ತೇಳಿ ರಮೇಶ್ ಅವರ ಬಗ್ಗೆ ಒಂದು ಸವಿರವಾದಂತ 3ನೇ ಸಂಚಿಕೆಯನ್ನ ಒಂದು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ಮಂಜುನಾಥ್ ಲತಾ ಅವರೇ ನಮಸ್ಕಾರ. ಹಾಗೆ ಸ್ನೇಹಿತರೆ, ನೀವು ಕೂಡ ಈ 3ನೇ ಸಂಚಿಕೆಯನ್ನು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ಕಾರ.